जय रामो श्री राम जय राम जय जय रामो श्री राम जय राम जय जय रामो श्री राम जय जय राम. ನಾವು ರಮಣ ಮಹರ್ಷಿಗಳ ಆಶೀರ್ವಾದ ತಗೊಂಡು ಗೌಡಪಾದ ಹೃದಯವನ್ನು ನೋಡ್ತಾ ಇದ್ದೀವಿ. ಮುಂದಕ್ಕೆ ಹೋಗೋಣ. ಇವತ್ತು ಗೌಡಪಾದ ಹೃದಯದಲ್ಲಿ 18ನೇ ಪ್ರಕರಣ ಶುರು ಮಾಡಬೇಕಾಗಿದೆ. ಅದ್ವೈತ ಪ್ರಕರಣದಲ್ಲಿ ಎಪಿಸೋಡ್ 18, ಪೇಜ್ ನಂಬರ್ 246. ಆದರೂ ನಿನ್ನೆ ನಾವೇನು ನೋಡಿದ್ವು ಅದನ್ನು ಸ್ವಲ್ಪ ಮೆಲ್ಕು ಹಾಕ್ಕೊಂಡು ಮುಂದಕ್ಕೆ ಹೋಗಬೇಕು. ಇಲ್ಲಿ ನಾವು ಅದರ ಸಾರಾಂಶ ತಿಳ್ಕೋಣ ಸಾಕು. ಇಲ್ಲಿ ಜಾತ ಬ್ರಹ್ಮವಾದ, ಅಜಾತಿ ಬ್ರಹ್ಮವಾದ ಅಂತ ಇಬ್ಬರಿದ್ದಾರೆ. ಇಲ್ಲಿ ಅಜಾತಿ ಬ್ರಹ್ಮವಾದ ಅಂತಂದ್ರೆ ನಾವುಗಳು, ಅಂದ್ರೆ ನಿಜವಾದ ವೇದಾಂತ. ಏನದು? ಅಜಾತಿ, ಹುಟ್ಟೋದಿಲ್ಲ ಅಂತ. ಅದು ಬ್ರಹ್ಮನು ಯಾವುದರಿಂದನೂ ಹುಟ್ಟೋದಿಲ್ಲ, ಬ್ರಹ್ಮನಿಂದಲೂ ಯಾವುದೂ ಹುಟ್ಟೋದಿಲ್ಲ, ತಾಯಿಯಿಂದ ಮಗಳು ಹುಟ್ಟೋ ಹಾಗೆ ಹುಟ್ಟೋದಿಲ್ಲ. ಇದು ಉಪನಿಷತ್ತುಗಳಲ್ಲಿ ಪ್ರಸ್ಥಾನತ್ರಯ ಭಾಷೆಯಲ್ಲಿ ಹೇಳಿರೋದು. ಇದಕ್ಕೆ ವಿರುದ್ಧವಾಗಿರೋರಿದ್ದಾರೆ, ಅವ್ರನ್ನ ಜಾತ ಬ್ರಹ್ಮವಾದಿಗಳು. ಇವರು ವೇದಾಂತನ ಒಪ್ತಾರೆ, ಬ್ರಹ್ಮವನ್ನ ಒಪ್ತಾರೆ, ಆದರೆ ಬ್ರಹ್ಮ ಹುಟ್ಟಿದೆ ಅಂತಾರೆ. ಮತ್ತೆ ಬ್ರಹ್ಮನಿಂದಲೂ ಕೂಡ ಈ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಇಷ್ಟೇ ಇವರಿಬ್ಬರಿದ್ದಾರೆ. ಇವರಿಬ್ಬರು ನಾವು ಸರಿಯಾಗಿ ತಿಳ್ಕೊಂಡಿರೋರು. ಅವರು ಸರಿಯಾಗಿ ತಿಳ್ಕೊಳ್ದೆ ಯಾಕೆ ಅವ್ರ ಹತ್ರ ಹೆಚ್ಚು ಕಡಿಮೆ ತಿಳ್ಕೊಳ್ಳೋದಕ್ಕೆ ಕಾರಣ ಅಂತಂದ್ರೆ ಇಂಟೆಲೆಕ್ಚುಯಲ್ ಜಗ್ಲರಿ, ಬುದ್ಧಿ ಉಪಯೋಗಿಸಿ ಮಾಡ್ತಾರೆ. ಅವರು ಈ ಇಂದ್ರಿಯಾನುಭವ, ವೇದನಾನುಭವ ಇವೆರಡನ್ನೂ ಹಿಡ್ಕೊಂಡು ಅವರು ತತ್ವವನ್ನು ಡಿಸೈಡ್ ಮಾಡಕ್ಕೆ ಹೋಗ್ತಾರೆ. ಕೈಗೆ ಸಿಗೋದಿಲ್ಲ. ಯಾಕೆ? ಇವೆರಡೂ ಕಾಲದಲ್ಲಿದೆ, ದೇಶದಲ್ಲಿದೆ, ದೃಶ್ಯ ಪ್ರಪಂಚದಲ್ಲಿದೆ. ಇವುಗಳನ್ನ ಹಿಡ್ಕೊಂಡು ತತ್ವವನ್ನು ಡಿಸೈಡ್ ಮಾಡಕ್ಕೆ ಹೋದ್ರೆ ಆಗುತ್ತಾ? ಆದರೆ ನಾವುಗಳು ಅಂದರೆ ಸರಿಯಾಗಿ ತಿಳ್ಕೊಂಡಿರೋರು, ಬ್ರಹ್ಮನು ಯಾವುದರಿಂದಲೂ ಹುಟ್ಟಲ್ಲ, ಅವನಿಂದ ಯಾವುದು ಹುಟ್ಟೋದಿಲ್ಲ ಅಂತ ನಾವುಗಳದು. ನಮ್ದೇನು? ಮೂರನೇ ಒಂದು ನೇರಾದ ಅನುಭವ ಇದೆ, ನಾವು ಅದನ್ನು ಹಿಡ್ಕೊಂಡಿದ್ದೀವಿ. ಸಾರ್ವತ್ರಿಕ ಪೂರ್ಣ ಅನುಭವ, ಎಚ್ಚರ, ಕನಸು, ನಿದ್ದೆ. ಅದು ಆ ಅನುಭವದಿಂದ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ, ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಇವಾಗ ಬ್ರಹ್ಮನು ಯಾವುದರಿಂದ ಹುಟ್ಟಲ್ಲ, ಬ್ರಹ್ಮನಿಂದ ಯಾವುದು ಹುಟ್ಟೋದಿಲ್ಲ ಅಂತ. ಇಷ್ಟೇನಪ್ಪ ಇರೋದು. ಎರಡು, ಈಗ ಅವರು ಬ್ರಹ್ಮನು ಬೇರೆದ್ರಿಂದ ಹುಟ್ಟುತ್ತಾನೆ ಅಂದ್ರೆ ಬ್ರಹ್ಮ ಹುಟ್ಟಬೇಕಾದ್ರೆ ಅದಕ್ಕೆ ಕಾರಣ ಯಾವುದು ಹೇಳ್ಬೇಕು? ಅವರು ಗೊತ್ತಿಲ್ಲ. ಇವ್ರ ಲೆಕ್ಕಾಚಾರ ಹೆಂಗಾಗುತ್ತೆ ಅಂತಂದ್ರೆ ಅನ್ಯೋನ್ಯ ದೋಷ ಬಂದ್ಬಿಡುತ್ತೆ ಅವರಿಗೆ. ಈಗ ನೋಡ್ರಿ, ನಾನು ಎಲ್ಲಿಂದ ಹುಟ್ಟೆ? ನಮ್ಮ ತಂದೆ ತಾಯಿಗಳಿಂದ. ಅವ್ರು ಎಲ್ಲಿಂದ ಹುಟ್ಟಿದ್ರು? ಅವ್ರ ತಂದೆ ತಾಯಿಗಳಿಂದ. ಅವರೆಲ್ಲಿಂದ? ಅವ್ರ ತಂದೆ ತಾಯಿಗಳಿಂದ. ಅವರೆಲ್ಲಿಂದ? ಅವ್ರ ತಂದೆ ತಾಯಿಗಳು. ಕೊನೆಗೆ ಯಾರು ಇದಕ್ಕೆ ಮೂಲ? ಗೊತ್ತಿಲ್ಲ. ಬೀಜ ಮೊದಲ, ಮರ ಮೊದಲ? ಹೇಳ್ರಿ ನೋಡೋಣ. ನೀವು ಬೀಜ ಮೊದಲು ಅಂತೀರಾ, ಮತ್ತು ಆ ಬೀಜ ಎಲ್ಲಿಂದ ಬಂತು? ಮರದಿಂದ ಬಂದಿರಬೇಕು. ಈಗ ಮರ ಫಸ್ಟ, ಬೀಜ ಫಸ್ಟ? ಹೇಳ್ರಿ ನೋಡ. ಕೋಳಿ ಫಸ್ಟ, ಮೊಟ್ಟೆ ಫಸ್ಟ? ಹೇಳ್ರಿ ನೋಡ. ಯಾವಾಗ ಇವರು ಎರಡಕ್ಕೂ ಉತ್ತರ ಕೊಡುತ್ತಾರಲ್ಲ, ಬ್ರಹ್ಮನೂ ಕೂಡ ಯಾವುದರಿಂದಲೂ ಹುಟ್ಟಿದ್ದಾನೆ ಅಂತಂದ್ರೆ ಇವಾಗ ಅದಕ್ಕೂ ಕಾರಣ ಹೇಳಕ್ ಬರಲ್ಲ, ಅದು ಹಾಳಾಗೋಗಲ್ರಿ. ಬ್ರಹ್ಮನಿಂದ ಈ ಪ್ರಪಂಚ ಹುಟ್ಟಿದೆ ಅಂತಂದ್ರೆ ಬ್ರಹ್ಮ ಯಾರಿಂದ ಹುಟ್ಟಬೇಕು? ಮತ್ತೆ ಅವರು ಉತ್ತರ ಕೊಡಕ್ ಬರಲ್ಲ. ಆದ್ರಿಂದ ಇದು ಹೊಂದೋದಿಲ್ಲ. ಎರಡನೇದು, ಇವರು ದ್ವೈತಿಗಳು, ಇವರು ಅದ್ವೈತಿಗಳಲ್ಲ. ಹೇಳ್ತಾರೆ ಇವರು ನಾವು ಅದ್ವೈತಿಗಳು ಅಂತ, ಬಟ್ ಇವರು ದ್ವೈತಿಗಳು. ಯಾಕೆ ಅಂತಂದ್ರೆ ಪ್ರಪಂಚವನ್ನ ಸತ್ಯ ಅಂತ ಒಪ್ಕೊಳ್ಳೋರು ಇವರು.
ನಾವೇನ್ ಹೇಳ್ತೀವಿ? ಅದ್ವೈತ ತತ್ವ. ಅವರು ಅದ್ವೈತ ಅಂತಾನೆ ಹೇಳ್ತಾರೆ, ಬಟ್ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹೇಳುವಾಗ ದ್ವೈತದ್ದೇ ಹೇಳ್ತಾರೆ. ನಾವೆಂಗ್ ಹೇಳ್ತೀವಿ? ಅಲ್ಲಪ್ಪ, ಈಗ ಎರಡು ಇದ್ರೆ ಒಂದರಿಂದ ಒಂದು ಹುಟ್ಟಬೇಕು. ಬೀಜ ಮರ, ತಂದೆ ಮಕ್ಕಳು, ಮಣ್ಣು ಮಡಿಕೆ, ಚಿನ್ನ ಒಡವೆ, ಒಪ್ಕೋಬಹುದು, ಹುಟ್ಟಬಹುದು ಅಂತ. ಅದನ್ನ ಕಾರಣ ಅಂತನ್ನಿ, ಇದನ್ನ ಕಾರ್ಯ ಅಂತನ್ನಿ. ಒಂದರಿಂದ ಒಂದು ಹುಟ್ಟಬಹುದು, ನೋಡಿದ್ದೀವಿ. ಈ ಎರಡೂ ದೃಶ್ಯ ಪ್ರಪಂಚದಲ್ಲಿದೆ. ಇಂದ್ರಿಯ ಅನುಭವ ಮತ್ತೆ ಈ ಅಂತಃಕರಣದ ಅನುಭವಕ್ಕೆ ಸಿಗುತ್ತೆ, ಒಪ್ಕೊಂಡ್ಬಿಡ್ತೀವಿ. ಎಲ್ಲಿದೆ ಇವೆರಡು? ದೃಶ್ಯ ಪ್ರಪಂಚದಲ್ಲಿದೆ. ದೇಶ ಕಾಲ ಕಾರ್ಯ ಕಾರಣ ಭಾವಕ್ಕೆ ಒಳಪಟ್ಟಿದೆ, ಇಲ್ಲಿ ಒಪ್ಕೊಳ್ಳೋಣ. ಈಗ ನಾವು ಮಾತಾಡ್ತಾ ಇರೋದು ಬ್ರಹ್ಮ. ಆತ್ಮನು ಎಲ್ಲಿದ್ದಾನೆ? ದೇಶ ಕಾಲ ಕಾರ್ಯ ಕಾರಣ ಮತ್ತೆ ದೃಶ್ಯ ಪ್ರಪಂಚವನ್ನ ಮೀರಿರೋನು. ದೃಶ್ಯ ಮತ್ತು ಅದೃಶ್ಯ ಎರಡನ್ನೂ ಮೀರಿರೋನು ಅವನು. ಅವನು ಹುಟ್ಟುತ್ತಾನೆ ಅಂದ್ರೆ ಅರ್ಥ ಎಂತ ಸ್ವಾಮಿ? ಅವನಿಂದ ಪ್ರಪಂಚ ಹುಟ್ಟುತ್ತೆ. ಈಗ ಹೋಗ್ಲಿ, ಇವರೇನು ಹೇಳ್ತಾರೆ? ಬ್ರಹ್ಮನಿಂದ ಪ್ರಪಂಚ ಹುಟ್ಟಿದೆ ಅಂತ ಆಯ್ತು. ತಾಯಿಯಿಂದ ಮಗು ಹುಟ್ಟಿದೆ, ಒಪ್ಕೋಣ. ತಾಯಿ ಹೇಗಿರ್ತಾಳೋ ಮಗು ಹಾಗೆ ಇರುತ್ತೆ. ಮರದ ಬೀಜದಿಂದ ಮರ ಹುಟ್ಟಿದೆ. ಯಾವ ಬೀಜ ಇರುತ್ತೋ ಅದಕ್ಕೆ ತಕ್ಕಂತೆ ಮರ. ನೀವು ಹುಣಸಿನ ಬೀಜ ಹಾಕಿ ಹುಣಸಿನ ಮರ, ಹುಣಸೆ ಮರ. ಮಾವಿನ ಬೀಜ ಹಾಕಿರಿ ಮಾವಿನ ಮರ. ತೆಂಗಿನ ಬೀಜ ತೆಂಗಿನಕಾಯಿ ಹಾಕಿರಿ ತೆಂಗಿನ ಮರ. ಅದಕ್ಕೆ ತಕ್ಕಂತೆ ಇರುತ್ತೆ. ಹೆಂಗಿದೆ ನೋಡ್ರಿ. ಹಾಗೆ ಒಪ್ಕೋಣ. ಚಿನ್ನದಿಂದ ಆಗಿರೋದು ಒಡವೆಗಳೆಲ್ಲ ಚಿನ್ನವೇ. ಮಣ್ಣಿನಿಂದ ಆಗಿರೋದು ಮಡಿಕೆ ಕುಡಿಕೆ ಮಣ್ಣೆ ಹಂಗೆ ಒಪ್ಕೋಬಹುದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎರಡೂ ದೃಶ್ಯ ಪ್ರಪಂಚದಲ್ಲಿದೆ, ಅಂದ್ರೆ ಅನಾತ್ಮದಲ್ಲಿದೆ, ಕಾಲದೇಶದಲ್ಲಿದೆ, ಕಾರ್ಯಕಾರಣ ಒಳಪಟ್ಟಿದೆ. ಎರಡೂ ಕೂಡ ಅನಿತ್ಯ ಅಲ್ವಾ? ಎರಡೂ ಸಾಹಿತ್ಯ ತಾನೆ. ತಾಯಿನೂ ಸಾಹಿತ್ಯ, ಮಗುನೂ ಸಾಹಿತ್ಯ, ಎರಡೂ ಸಾಹಿತ್ಯ. ವ್ಯವಹಾರದ ಸತ್ಯ, ವ್ಯವಹಾರಿಕ ಸತ್ಯ ಇಲ್ಲಿ ಒಪ್ಕೋಬಹುದು ಬೇಕಾದ್ರೆ. ಈಗ ನಾವು ಹೇಳ್ತಾ ಇರೋದು ಆತ್ಮನೂ ಪಾರಮಾರ್ಥಿಕ ಸತ್ಯ, ಈ ಪ್ರಪಂಚ ವ್ಯವಹಾರಿಕ ಸತ್ಯ. ಪರಮಾತ್ಮನು ಸತ್ಯವಾಗಿರೋನು, ಅವನೊಬ್ಬನೇ ಇರೋದು. ಅದ್ವೈತ ತತ್ವ, ದೇಶ ಕಾಲ ಕಾರ್ಯ ಕಾರಣಗಳನ್ನ ಮೀರಿರೋನು, ಅವನು ಸತ್ಯವಾಗಿರುವನು, ಅವನು ಆನಂದ ಸ್ವರೂಪನು. ಅವನು ಇಲ್ದಂತ ಆಗೋದಿಲ್ಲ. ಅವನಿಂದ ಹುಟ್ಟಿದೆ ಅಂತ ಇವ್ರು ಹೇಳ್ತಾರಲ್ಲ ಪ್ರಪಂಚ, ಅದು ಹೇಗಿದೆ? ಅದು ಕಾಲ ದೇಶ ಕಾರ್ಯ ಕಾರಣ ಭಾಗದಲ್ಲಿದೆ, ಅದು ಅನಿತ್ಯವಾಗಿದೆ, ಅದು ತೋರಿ ಹಾರುವಂಥದ್ದಿದೆ, ದುಃಖವಾಗಿದೆ. ಕಾಲದೇಶದಲ್ಲಿದೆ, ದೃಶ್ಯ ಪ್ರಪಂಚದಲ್ಲಿದೆ. ಈಗ ಇದು ಮರ್ತ್ಯ ಅಂದ್ರೆ ಒಂದಿನ ಸಾಯುವಂಥದ್ದು. ಈಗ ಅಮೃತದಿಂದ ಮರ್ತ್ಯ ಹುಟ್ಟುತ್ತೆ ಅಂದ್ರೆ ಏನ್ ಸ್ವಾಮಿ? ತಾಯಿಯಿಂದ ನಾಯಿ ಹುಟ್ಟುತ್ತೆ, ಮನುಷ್ಯನಿಂದ ನಾಯಿ ಹುಟ್ಟುತ್ತೆ ಅಂದ್ರೆ ಅರ್ಥ ಎಂತದ್ದು? ಒಪ್ಕೊಂತೀರಾ? ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆ? ತಾಯಿ ಹೆಂಗೆ ಜೆನೆಟಿಕ್ ಇರುತ್ತೋ ಹುಟ್ಟೋದಕ್ಕೂ ಹಾಗೆ ಜೆನೆಟಿಕ್ ಇರಬೇಕು. ಈ ಆತ್ಮನ ಜೆನೆಟಿಕ್ಕೇ ಬೇರೆ. ಆ ಜೆನೆಟಿಕ್ ಅಂತ ಹೇಳಕ್ ಬರಲ್ಲ, ನಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಾ ಇದ್ದೀನಿ. ಅವನ ಕಾಲ ದೇಶ ಕಾರ್ಯಕಾರಣವನ್ನು ಮೀರಿವನು. ಈಗ ಅವನ ಕ್ಯಾರೆಕ್ಟರೇ ಬೇರೆ, ಅವನ ರೀತಿಯೇ ಬೇರೆ. ಈ ಪ್ರಪಂಚ ಇರೋ ರೀತಿಯೇ ಬೇರೆ, ಇದರ ರೀತಿಯೇ ಬೇರೆ. ಯದ್ವಾ ತತ್ವ ವಿರುದ್ಧ, ಗಜಾಂತರ. ಆಕಾಶ ಮತ್ತೆ ಸಾಸಿವೆಗೆ ಇರೋಷ್ಟು ವ್ಯತ್ಯಾಸ. ಹೇಗಾಗುತ್ತೆ ಸ್ವಾಮಿ ಹೇಳಿ ನೋಡೋಣ. ಅದು ಅಮೃತ ಸ್ವರೂಪ, ಇದು ಮರ್ತ್ಯ ಸ್ವರೂಪ. ಎಲ್ಲಿಗೆ ಹೊಂದುತ್ತೆ? ಹೊಂದೋದಿಲ್ಲ. ಹಾಗಾದ್ರೆ ಅವರು ಸತ್ಯವಾಗಿ ಹುಟ್ಟಿದೆ ಅಂತಾರೆ, ಅದೇ ಬಂದಿರೋದು ಕಷ್ಟ. ನಾವು ಹೇಳ್ತೀವಿ, ಶಾಸ್ತ್ರನು ಹೇಳಿದೆ, ಆಕಾಶ ಸಂಭೂತ ಅಂತ ಎಲ್ಲ ಹೇಳ್ಕೊಂಡ್ ಬಂದಿದೆ, ಇಲ್ಲ ಅಂತಲ್ಲ. ನಮಗ್ ಗೊತ್ತು ಯಾತಕ್ಕೆ ಹೇಳ್ತಾ ಇದ್ದಾರೆ ಹಂಗೆ ಅಂತ. ನಮ್ಮನ್ನು ಏನಾದ್ರೂ ಮಾಡಿ ಅದರ ಮೂಲವಾಗಿರೋ ಆತ್ಮತತ್ವದಲ್ಲಿ ನೆಲೆ ನಿಲ್ಲಲಿ ಅನ್ನೋದಕ್ಕೋಸ್ಕರ ಹೇಳಿ ನಾವು ಪ್ರಶ್ನೆ ಕೇಳ್ತೀವಿ, ನಾನು ಎಲ್ಲಿಂದ ಬಂದೆ ಅಂತ. ನಾನು, ನಮ್ಮಪ್ಪ, ಅವರಪ್ಪ, ಅವ್ರ ತಾತ ಎಲ್ಲ ಪರಮಾತ್ಮನಿಂದ ಬಂದಿದ್ದಪ್ಪ ಅಂತ ಹೇಳೋದಕ್ಕೆ ಪರಮಾತ್ಮನಿಂದ ಹುಟ್ಟು ಅಂತ ಒಂದು ಐವಾಶ್ ಕತೆ ಹೇಳಬೇಕು ಹೇಳಿದ್ದಾರೆ.
ಇದನ್ನೇ ಸತ್ಯ ಅಂತ ಹಿಡ್ಕೊಂಡ್ಬಿಟ್ರೆ ಇವರು. ಇಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಲ್ವ ನಮಗೆ? ಈ ಬೇಸ್ಮೆಂಟ್ ಮೇಲೆ ಈಗ ನಾವು ಚಿಂತನೆ ಮಾಡ್ತಾ ಹೋಗೋಣ. ಅವ್ರದ್ದು ನಮ್ದಕ್ಕೂ ಅವ್ರದಕ್ಕೂ ವ್ಯತ್ಯಾಸ ಏನು ಅಂದರೆ, ನಮ್ದಕ್ಕೆ 5 ಪ್ರಮಾಣಗಳು ಇದೆ. ಪ್ರಮಾಣ ಅಂದರೆ ಏನು? ಶಾಸ್ತ್ರ ಪ್ರಮಾಣ, ಸಾರ್ವತ್ರಿಕ ಪೂರ್ಣ ಅನುಭವ, ಯುಕ್ತಿ ಅನುಭವ, ಮುಕ್ತನಾದವನ ಅನುಭವ, ನೀವು ಮುಕ್ತರಾಗಲಿ. 5 ಹೊಂದುತ್ತೆ. ಅವ್ರದಕ್ಕೆ 5 ಹೊಂದೋದಿಲ್ಲ. ಇಷ್ಟೇ ವ್ಯತ್ಯಾಸ. ಸೊ ಈಗ ನಾವು ನಿನ್ನೆ ನೋಡಿದ್ದು ಏನು ಅಂತ ಇವಾಗ ಹೋಗೋಣ. ಜಾತ ಬ್ರಹ್ಮವಾದವು ಅನುಭವ ವಿರುದ್ಧ, ಯುಕ್ತಿ ವಿರುದ್ಧ. ಇಲ್ಲಿ ಎರಡನ್ನು ಮಾತ್ರ ಹೇಳಿದ್ದಾರೆ, ಅನುಭವ, ಯುಕ್ತಿ. ಅನುಭವ ಅಂದರೆ ಸಾರ್ವತ್ರಿಕ ಪೂರ್ಣ ಅನುಭವ, ಅನುಭವ ನೇರಾದ ಅನುಭವ. ಯುಕ್ತಿ ಅಂದರೆ ಅದಕ್ಕೆ ಹೊಂದುವಂಥ ತರ್ಕ. ಈ ಎರಡಕ್ಕೂ ವಿರುದ್ಧ. ಜಾತ ಬ್ರಹ್ಮ ಅಂದರೆ ಆತ್ಮನೂ ಬೇರೆದರಿಂದ ಹುಟ್ಟುತ್ತಾನೆ, ಅವನಿಂದ ಪ್ರಪಂಚ ಹುಟ್ಟುತ್ತೆ ಅಂತ ಹೇಳೋವ್ರದ್ದು ಎಲ್ಲೂ ಹೊಂದೋದಿಲ್ಲ ಅಂತ ಅಷ್ಟೇ ಬೇಕಾಗಿರುತ್ತೆ ನಮ್ಗೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ನಮ್ದಕ್ಕೆ 5 ಹೊಂದುತ್ತೆ ಅಂತ ಆಗ್ತಾ ಇದೆ. ನೀನೇನಾದರೂ ಆತ್ಮನು ಹುಟ್ಟುತ್ತಾನೆ, ಆತ್ಮನಿಂದ ಇದು ಹುಟ್ಟುತ್ತೆ ಅಂತಂದರೆ ಮರ್ತ್ಯವು ಅಮೃತನು ಮರ್ತ್ಯವಾಗಬೇಕು, ಮರ್ತ್ಯವು ಅಮೃತನಾಗಬೇಕು. ಯಾಕೆ? ಅಮೃತನು ನಿನ್ನ ಪ್ರಕಾರ ಹುಟ್ಟುತ್ತೆ ಅಂದರೆ ಆತ್ಮ ಏನಪ್ಪ? ಅಮೃತ. ಅವನಿಂದ ಹುಟ್ಟುತ್ತೆ ಅಂದರೆ ಮರ್ತ್ಯ ಹುಟ್ಟುತ್ತೆ ಅನ್ಬೇಕು. ಒಪ್ಕೊಂತೀಯ? ಮನುಷ್ಯನಿಂದ ನಾಯಿ ಹುಟ್ಟುತ್ತೆ ಅಂತ ಹೇಳ್ದಂಗೆ ಆಗುತ್ತೆ. ಒಪ್ಕೊಂತೀಯ? ಅಥವಾ ಇವನು ಪರಮಾತ್ಮನಾಗ್ತಾನೆ, ಆವಾಗ ಮರ್ತ್ಯನು ಅಮೃತನಾಗ್ತಾನೆ ಅಂತ ಹೇಳಬೇಕು. ಎರಡೂ ಹೊಂದೋದಿಲ್ಲಪ್ಪ ನಿಂದು. ಆದ್ದರಿಂದ ನಿನ್ನ ಇದೇ ಸರಿ ಇಲ್ಲ ಅಂತ ಅವನಿಗೆ ಆ ಥರ ಹೇಳಿದ ತಕ್ಷಣ ಅವನೇನು ಮಾಡ್ತಾನೆ ಅಂದರೆ, ಅದಕ್ಕೋಸ್ಕರ ಹೋಗ್ಲಿ ಮಣಿ, ಮಂತ್ರ, ಔಷಧ, ಈ 3ರಿಂದನೂ ಕೂಡ ಮರ್ತ್ಯನಾಗಿರೋರನ್ನ ಬದುಕಿಸ್ಬೋದಾ ಅಂತಂದರೆ ಪ್ರಪಂಚದಲ್ಲಿ ಎಲ್ಲೂ ಆ ಥರ ಎಕ್ಸಾಂಪಲ್ ಇಲ್ಲ. ಎಲ್ಲೂ ಇಲ್ಲ, ಇಲ್ಲಿವರೆಗೂ ಎಲ್ಲೂ ಬಂದಿಲ್ಲ. ಅಕಸ್ಮಾತ್ ಅವನು ಸತ್ತಿರೋರನ್ನ ಬದುಕಿಸ್ತಾನೆ ಅಂತ ಏನಾದರೂ ನೀನು ಹೇಳೋದಾದರೆ ಅವನು ಮೊದಲು ಸತ್ತಿಲ್ಲ, ಅನ್ಕಾನ್ಷಿಯಸ್ನಲ್ಲಿದ್ದ. ನೀನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಅವನಿಗೇನೋ ಸ್ವಲ್ಪ ಔಷಧಿಗೆ ಹಚ್ಚಿ ಮೈ ಉಜ್ಜಿದ ತಕ್ಷಣ ಅವ್ನು ಬದುಕ್ಬಿಟ್ಟ ಅಂತ ಹೇಳ್ಬೋದು. ಮಣಿ, ಮಂತ್ರ, ಔಷಧಿಯಿಂದ ಬದುಕ್ತಾ ಅಂತ ಹೇಳ್ಬೋದು. ಅಷ್ಟೇ ಹೊರತು ಸತ್ತಿರೋರನ್ನ ಬದುಕಿಸಿರೋದು ಎಲ್ಲೂ ಇಲ್ಲ. ಒಂದು ಕಿತ್ಕೊಂಡು ಹೋಯ್ತು ನೀನು ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಯಾಕೆ? ಯಾವಾಗ ಅಮೃತ ಮರ್ತ್ಯವಾಗುತ್ತೆ, ಮರ್ತ್ಯ ಅಮೃತವಾಗುತ್ತೆ ಅಂತ ಅಂದರೆ ಆತ್ಮನ್ನ ನೀನು ಅಮೃತ ಅಂತ ಕರಿತೀಯಲ್ಲ, ಆ ಡೆಫಿನೇಷನ್ ಹೊರಟೋಗ್ಬಿಡ್ಬೇಕು. ಮತ್ತೇನಂತ ಕರಿಬೇಕು? ಅವಾಗ ಆತ್ಮನ್ನ ಮರ್ತ್ಯನು ಅಂತ ಕರಿಬೇಕು. ಇಷ್ಟನ ನಿನಗೆ? ಇಲ್ಲ. ಅಕಸ್ಮಾತ್ ಹಂಗೂ ಆಗಲಿ ಅಂತಂದರೆ ಆತ್ಮ ಇಲ್ಲ ಅಂತ ಹೇಳಬೇಕು. ಎಲ್ಲಿಗೆ ಹೋಯ್ತು ನೋಡ್ರಿ, ಆತ್ಮನ ರೂಟ್ಗೆ ಕೊಡ್ಲಿ ಹೊಡೆದಂಗಾಯ್ತು. ಆತ್ಮನೇ ಇಲ್ಲ ಅಂದಮೇಲೆ ಮತ್ತಿನ್ನೇನು ಡಿಸ್ಕಷನ್ಸು? ಅಲ್ಲಿ ಪ್ರಪಂಚ ಏನಿದೆ? ಏನೂ ಇರೋದಿಲ್ಲ. ಒಪ್ಕೊಂತೀಯ? ಯಾವುದು ಒಪ್ಕೊಳ್ಳೋಕ್ಕಾಗಲ್ಲ ನೀನು. ಆದ್ದರಿಂದ ಯಾವತ್ತು ಸ್ವಭಾವ ಮಾರ್ಪಡೋದಿಲ್ಲ. ಏನು ಸ್ವಭಾವ? ಬೆಂಕಿ ಸ್ವಭಾವ ಏನಪ್ಪ? ಸುಡೋದು, ಬೆಳಕು ಮತ್ತು ಶಾಖ. ಈ 3 ನೀವು ಯಾವ ಯುಗದಲ್ಲಿ ತಗೊಳ್ರಿ, 3 ಇರುತ್ತೆ. ಅದು ಬದಲಾವಣೆ ಆಗುತ್ತಾ? ಬೆಂಕಿ ತಣ್ಣಗಿದೆ ಅಂತ ಹೇಳ್ರಿ, ಇವಾಗ ಕಲಿಯುಗದಲ್ಲಿ ಬೆಂಕಿ ತಣ್ಣಗಿದೆ ಅಂತ ಹೇಳ್ರಿ ನೋಡೋಣ, ಒಪ್ತಾರ ಯಾರಾದರೂ? ಅದು ಕತ್ಲೆ ಇದೆ ಅಂತ ಹೇಳ್ರಿ ನೋಡೋಣ, ಯಾರು ಒಪ್ಪಲ್ಲ. ಅದು ತಣ್ಣಗಿದೆ ಅಂತ ಹೇಳ್ರಿ, ಒಪ್ಪಲ್ಲ. ಸುಡುತ್ತೆ, ಸುಡಲ್ಲ ಅಂತ ಹೇಳ್ರಿ ನೋಡೋಣ, ಯಾರು ಒಪ್ಪಲ್ಲ. ಯಾವಾಗ ಸ್ವಭಾವ ಮಾರ್ಪಡುತ್ತೆ ಅಂತ ಇಟ್ಕೊಂಡ್ಬಿಡ್ತೀಯೋ ವಸ್ತುನೇ ಇಲ್ಲ ಅಂತ ಆಗ್ಬಿಡುತ್ತೆ. ಇಷ್ಟ ಆಗೋದಿಲ್ಲ ಅದು. ಆದ್ದರಿಂದ ಇದರಂತೆ ಬ್ರಹ್ಮವು ಜೀವನಾಗಿ ಹುಟ್ಟುತ್ತಾನೆ, ಮತ್ತೆ ಬ್ರಹ್ಮವೇ ಇಲ್ವಾಗ್ಬಿಡುತ್ತೆ. ಒಪ್ಕೊಂತೀಯ? ಮರ್ತೇನಾಗ್ಬಿಡ್ತಾನೆ, ಇಲ್ವಾಗ್ಬಿಡ್ತಾನೆ. ಯಾರಿಗೂ ಇಷ್ಟ ಇಲ್ಲ ಅದು ಅಂತ ಹೇಳಿದ್ರು. ಇದೆಲ್ಲ ಹಿಂದೆ ಆಗಿರೋದು. ನಿಜವಾಗಿಯೂ ಪರಮಾತ್ಮನೇ ಜೀವಾತ್ಮನೇ ಪರಮಾತ್ಮ. ಒಂದು ಇಂಪಾರ್ಟೆಂಟ್ ಹೇಳಿದೆ, ಜ್ಞಾಪಕ ಇಟ್ಕೊಳ್ರಿ. ಜೀವಾತ್ಮ ಅಂದಿದ ತಕ್ಷಣ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಿಟ್ಟ ಜೀವಾತ್ಮ, ಅದು ಗೊತ್ತಿದೆ ನಮಗೆ. ಆದ್ದರಿಂದ ಸ್ವಭಾವ ಎಂದಿಗೂ ಮಾರ್ಪಡುವುದಿಲ್ಲ ಅಂತ ಆಯ್ತು. ಈಗ ಅವನ ಔಷಧಿಯಿಂದ ಹೇಳ್ದ. ಈಗ ಅವನೇನು ಹೇಳ್ತಾನೆ? ಉಪಾಸನೆಯಿಂದ
ಅಮೃತನ್ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾನೆ ಅವನು. ನೋಡ್ರಿ, ಇಲ್ಲಿ ಉಪಾಸನೆಯಿಂದ ಅಮೃತ ಮಾಡ್ಕೊಳ್ಳೋದು ಅದು ನಮ್ಮದ್ರಲ್ಲಿಲ್ಲ. ಉಪಾಸನೆಯಿಂದ ಯಾರಾದರೂ ಅಮೃತರಾಗ್ತಾರೇನಪ್ಪ ಅಂದರೆ ಜ್ಞಾನ ಬರುತ್ತಾ? ಉಪಾಸನೆಯಿಂದ ಕರ್ತೃತಂತ್ರ ಸಾಧನೆ. ಆದರೆ ಇವನು 2 ಥರ ಉಪಾಸನೆ ಇದೆ. ಇಲ್ಲಿ ಇವನು ಕೆಳಗಿನ ಮಟ್ಟದ ಉಪಾಸನೆ ಇಟ್ಕೊಂಡು ಅಮೃತನ ಆಗ್ಬಹುದಲ್ಲ ಅಂತ ಕೇಳ್ತಾ ಇದ್ದಾನೆ. ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದ. ಅಲ್ಲಿ ಹಿಂದೆ ಅವನು ಆಕ್ಷೇಪ ಎತ್ತಿದ್ದ, ಏನು ಸ್ವಾಮಿ, ಮಣಿಯ ಮಂತ್ರ ಔಷಧಿಯಿಂದ ಬದುಕ್ಸಕ್ಕಾಗಲ್ಲ, ಬಿಟ್ಬಿಡ್ರಿ. ನೀವೇ ಶಾಸ್ತ್ರನೇ ಹೇಳಿದೆ, ನೀವು ಹೇಳಿದ್ದೀರಾ ಉಪಾಸನೆಯಿಂದ ಅಮೃತವನ್ನು ಲಭಿಸುತ್ತೆ ಅಂತ ಹೇಳಿದ್ದೀರಿ ನೀವು ಅಂತ ಹೇಳ್ತಾನೆ. ನಾವು ಅಂದ್ರೆ ಶಾಸ್ತ್ರ, ಚಾಂದುಕ್ಯದಲ್ಲಿ ಹೇಳಿದ್ದೆ, ತೆಗೆದು ನೋಡ್ರಿ ನೀವು ಅಂತಾನೆ. ಅಮೃತತ್ವವೇ ಉಪಾಸನೆಯಿಂದ ಸಿಕ್ಕುವುದೆಂದು ಹೇಳಿಬಿಟ್ಟಿದೆಯಲ್ಲ, ಮತ್ ನಿಮ್ದೆಂಥದ್ದು ರಾಮಾಯಣ ಅಂತ ಅವನು. ಉಪಾಸನೆಯಿಂದ ಅಮೃತತ್ವ ಹೇಳುವ ಶ್ರುತಿಯು ನಿಮ್ಗೇನಾದರೂ ಅದು ಒಪ್ಕೊಳ್ಳದೆ ಇದ್ರೆ ನಿಮ್ಮ ಶ್ರುತಿ ಅಪ್ರಮಾಣ ಆಗ್ಬಿಡ್ಬೇಕು. ಅದು ಹೇಳಿದೆ ಹಂಗಾಗಲ್ಲ ಅಂತಂದ್ರೆ ಅಂತ ಅವನು ಹೇಳ್ತಾನೆ. ಅವನು ಒಂದು ಕ್ವಶನ್. ಇನ್ನೊಂದು ಕ್ವಶನ್ ಏನು ಅಂದ್ರೆ, ಸಾಧನೆ ಮಾಡಿ ಅಮೃತನಾಗ್ಬೋದು ಅಂತ ಅದು ಹೊಂದೋದಿಲ್ಲ. ನಿನ್ನೆ ಡಿಸ್ಕಸ್ ಮಾಡಿದ್ವಿ ನಾವು. ಇಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ನಮ್ಮ ಇದರಲ್ಲೂ ಅದ್ವೈತದಲ್ಲೂ ಸರಿಯಾದ ಉಪನಿಷತ್ತುಗಳ ದಾರಿನಲ್ಲಿ ಹೋಗೋವರೆಗೂ ಸಾಧನೆಯಿಂದ ಮೋಕ್ಷ ಆಗುತ್ತೆ ಒಪ್ಕೊಂತೀವಿ ವಸ್ತುತಂತ್ರದಿಂದ. ಬಟ್ ಯಾವ ಥರ ಅದು ಇಂಪಾರ್ಟೆಂಟು. ಅವರೇನು ಹೇಳ್ತಾರೆ, ಸಾಧನೆ ಮಾಡೋದ್ರಿಂದ ಅಮೃತತ್ವ ಪ್ರಾಪ್ತಿಯಾಗುತ್ತೆ, ಸಿಗುತ್ತೆ, ಬರುತ್ತೆ, ಹೊಸದಾಗಿ ಹುಟ್ಟುತ್ತೆ ಅಂತಾರೆ ಅವರು. ಹುಟ್ಟುತ್ತಾ? ಈಗ ನನಗೆ ಡಾಕ್ಟ್ರ್ ನನಗೆ ಗೊತ್ತಿಲ್ಲ, ನಾನು 6 ವರ್ಷ ಕಷ್ಟಪಟ್ಟು ಇದಕ್ಕೆ ಡಾಕ್ಟರ್ ಆದೆ. ಮೊದಲು ನಾನು ಆಗಿರಲಿಲ್ಲ. ಆದರೆ ನಿಮ್ಮ ಅಮೃತ ಸ್ವರೂಪ ಹೀಗೆ, ನಾನು ಆಗಲೇ ತಿಳ್ಕೊಳ್ಳಿ ಬಿಡ್ಲಿ, ನೀವು ಸಾಧನೆ ಮಾಡ್ರಿ ಅಥವಾ ಮುಕ್ತರಾಗ್ಲಿ ಬಿಡ್ರಿ, ನೀವು ಅಮೃತ ಸ್ವರೂಪರೇ ಆಗಿದ್ದೀರಾ. ಬಟ್ ನೀವು ತಪ್ಪಾಗಿ ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀರಾ ಅಷ್ಟೇನಪ್ಪ. ಹೇಗಿದೆ ನೋಡ್ರಿ, ಈ ಶಾಸ್ತ್ರ ಜ್ಞಾಪಕಂ ಮಾತ್ರಂ ನಾಕಾರಕಂ. ಶಾಸ್ತ್ರ ನಿಮಗೆ ನೆನಪು ಮಾಡಿಕೊಡುತ್ತೆ ಏನಂತ, 10ನೇವನು ಅಂತ ಕಳೆದೋದಲ್ಲ, ನೀ ತತ್ವಮಸಿ ನೀನೇ ಅದು ಅಂತ ಮಾಡಿಕೊಡುತ್ತೆ ಹೊರತು ಇಲ್ಲದನ್ನ ತಂದು ಕೊಡೋದಿಲ್ಲ, ಇರೋದನ್ನ ಇಲ್ದಂಗೆ ಮಾಡೋದಿಲ್ಲ. ಹಾವು ಹಗ್ಗ ನಿಮಗೆ ನಿಜವಾದ ಟಾರ್ಚ್ ಹಾಕಿ ತೋರಿಸಿದ್ರು, ಜ್ಞಾನ ಆಯಿತು. ಏನು ಮಾಡಿದ್ರು? ಇಲ್ಲದ ಹಗ್ಗವನ್ನ ತಂದಿಟ್ರ. ಹಗ್ಗ ಮೊದಲೇ ಇತ್ತು ಸ್ವಾಮಿ, ಮತ್ತೆ ಇಲ್ಲದೆ ಇರೋ ಹಾವನ್ನ ಸಾಯಿಸ್ಬೇಕಾಯ್ತಾ ಅಥವಾ ಓಡಿಸ್ಬೇಕಾಗಿತ್ತ? ಹೇಳಿ, ಏನೂ ಮಾಡಲ್ಲ. ಮತ್ತೆ ಜ್ಞಾನದ ಕೆಲಸ ಏನು? ವಸ್ತು ಹೇಗಿರುತ್ತೋ ಹಾಗೆ ತೋರಿಸೋದೇ ಜ್ಞಾನ, ನಿಜವಾದ ಜ್ಞಾನ. ಅದೇನು ಮಾಡೋದಿಲ್ಲ. ನಮ್ಮ ಲೌಕಿಕದಲ್ಲಿ ಜ್ಞಾನ ಅಂದ್ರೆ ಏನು ಅಂದ್ರೆ, ನಾನಿವಾಗ ಡಾಕ್ಟರ್ ಆಗಿಲ್ಲ, ನನಗೆ ಗೊತ್ತಿಲ್ಲ, ಹೊಸದಾಗಿ ನಾನು ಡಾಕ್ಟರ್ ಆಗ್ತೀನಿ. ಗೊತ್ತಿಲ್ಲದೆ ಇರೋದನ್ನ ನಾನು ಆಗೋದು. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ನೋಡ್ರಿ. ಅರ್ಥ ಆಯ್ತಾ ನಿಮ್ಗೆ? ಈಗ ಸ್ವರ್ಗ ಬೇಕು, ನಾನೇನೋ ಕರ್ಮಕಾಂಡದಲ್ಲಿ ಹೇಳಿರೋದನ್ನು ಸ್ವರ್ಗ ಮಾಡ್ತೀನಿ. ಇವಾಗ ನನ್ನ ಸ್ವರ್ಗ ಇಲ್ಲ, ನಾನು ಅದನ್ನು ಹೋಗಿ ಪಡಿತೀನಿ. ಸಾಧ್ಯ ಸಾಧನ. ಇಲ್ಲಿ ನಮ್ಮಿದ್ರಲ್ಲಿ ಸಾಧನೆ ಹೇಳ್ತಾರೆ, ಇಲ್ಲ ಅಂತನ್ಲಿಲ್ಲ. ಬಟ್ ನಾವು ಸಾಧನೆ ಮಾಡೋದ್ರಿಂದ ಇಲ್ಲದನ್ನು ಹೊಸದಾಗಿ ಪಡೆಯೋದಿಲ್ಲ. ನನಗೆ ಇಲ್ಲದೆ ಇರೋ ಸ್ವರ್ಗವನ್ನೇನು ಪಡೆಯೋದಿಲ್ಲ. ನಾನು, ನನ್ನ ಮಕ್ಕಳಿಲ್ಲಪ್ಪ, ಪುತ್ರಕಾಮೇಷ್ಟಿ ಯಜ್ಞ ಮಾಡ್ತೇನೆ, ಆ ಮಕ್ಕಳು ಮೊದಲು ಇವಾಗ ಇಲ್ಲ, ಹೊಸದಾಗಿ ನಾನು ಪಡಿತೀನಿ. ಅದು ಸಾಧ್ಯ ಸಾಧನ. ಆ ಒಂದು ಕರ್ಮವನ್ನ ಮಾಡಿ ಅದರ ಫಲವನ್ನ ಪಡೆಯೋದು. ಬಟ್ ಈ ಮೋಕ್ಷ ಅನ್ನೋದು ಮೊದಲೇ ಇದ್ದು ಬಿಟ್ಟಿದೆ, ನಿನಗೆ ಅದರ ಅನುಭವ ಇಲ್ಲ ಅಷ್ಟೇ. ತಪ್ಪಾಗಿ ನೀನು ಈ ಶರೀರವನ್ನು ನಾನು ಅನ್ಕೊಂಡಿದ್ಯಾ. ಇಲ್ಲೇನು ಹೋಗ್ಬೇಕು? ರಾಂಗ್ ನಾಲೆಡ್ಜ್ ಹೋಗ್ಬೇಕು. ಅಂತ ತಿಳ್ಕೊಂಡಿದ್ಯಾ, ಅಲ್ಲ ಹಗ್ಗ ಅಂತ ತಿಳ್ಕೊಬೇಕು ಅಷ್ಟೇ. ಹೇಗಿದೆ ನೋಡ್ರಿ. ಆದ್ದರಿಂದ ಇದು ಅವನು ಹೇಳೋದು, ಸಾಧನೆ ಮಾಡಿ ಪಡ್ಕೊಂಡ್ಬಿಡ್ತೀವಿ ನಾವು ಅಂತಾನೆ. ಅವನು ಸಾಧನೆ ಅಂದ್ರೆ ಏನು? ಆತ್ಮ ಮೊದಲೇ ನಾವೆಲ್ಲ ಆತ್ಮಸ್ವರೂಪರಾಗಿಲ್ವಾ? ಆಗಿದ್ದೀವಿ ಅಲ್ವಾ? ಅದಕ್ಕೋಸ್ಕರ ಆ ಥರನೂ ತಪ್ಪು. ಔಷಧಿಯಿಂದ ನೀನು ಅಮೃತ ಮಾಡೋಕ್ಕೂ ಆಗೋಲ್ಲ, ಉಪಾಸನೆಯಿಂದ ಕೊಡಲೂ ಮಾಡೋಕ್ಕೂ ಆಗೋದಿಲ್ಲ. ಉಪಾಸನೆಯಲ್ಲಿ ನಮ್ಮಲ್ಲಿ ಏನು ಹೇಳಿದೆ?
ಅದು ಟೆಂಪರರಿ ಮೋಕ್ಷ. ಅದು ಮುಂದಕ್ಕೆ ತೋರಿಸ್ತಾರೆ, ಅಲ್ಲೇ ನೋಡೋಣ. ಇನ್ನ ಸಾಧನೆಯಿಂದ ಪಡೆಯುತ್ತೆ ಅಂತೆಯಲ್ಲ, ನೀನು ಹೇಳೋ ಸಾಧನೆ, ವ್ಯವಹಾರದಲ್ಲಿ ಮಾಡುವಂಥ ಸಾಧನೆ, ಡಾಕ್ಟರ್ ಆಗೋದಕ್ಕೆ, ಇಂಜಿನಿಯರ್ ಆಗೋದಕ್ಕೆ, ಅದು ಅಲ್ಲ, ಹೊಂದೋದಿಲ್ಲ ಅಂತ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಮುಂದಕ್ಕೆ ಹೋಗೋಣ. ಇವಾಗ ಇಲ್ಲಿ ಇಷ್ಟೇ ಆನ್ಸರ್ ಇವಾಗಲೇ ಹೇಳ್ಬಿಡ್ತೀನಿ. ನಮ್ಮಲ್ಲಿ ಇಲ್ಲಿ ಉಪಾಸನೆ ಅಂದರೆ 2 ಥರ ಉಪಾಸನೆ ತಗೊತಾರೆ. ಒಂದು ಚಿಕ್ಕ ಉಪಾಸನೆ, ಅದರಿಂದನೂ ಆಗೋಲ್ಲ. ಹೋಗ್ಲಿ, ದೊಡ್ಡ ಉಪಾಸನೆ ಅಂದರೆ ವೇದಗಳಲ್ಲಿ ಹೇಳಿರೋದು ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ. ಕರ್ಮಕಾಂಡದಲ್ಲಿ ಈ ಇದೆ ಸ್ವರ್ಗ ಇಂಥವೆಲ್ಲ ಪಡೆಯೋದು. ಇನ್ನು ಉಪಾಸನೆಯಲ್ಲಿ ಆ ಉಪಾಸನೆಯನ್ನು ಮಾಡಿ ಆ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಕ್ರಮಮುಕ್ತಿಯಿಂದ ಮುಕ್ತರಾಗಬಹುದು. ಅಲ್ಲಿ ಜ್ಞಾನದಿಂದಲೇ ಮೋಕ್ಷ. ಅಲ್ಲೂ ಕೂಡ ಆ ಬ್ರಹ್ಮ ಬಂದು ಮತ್ತೆ ಇದೇ ಜ್ಞಾನವನ್ನು ಬೋಧನೆ ಮಾಡ್ತಾನೆ. ಅದು ಕ್ರಮಮುಕ್ತಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆಗೋದು. ಒಟ್ಟಿನಲ್ಲಿ ಅದು ಜ್ಞಾನವೇ, ಅದು ಕ್ರಮಮುಕ್ತಿ ಅಂತ ಅಂತೀವಿ. ಮತ್ತಿನ್ನೊಂದು, ಅಲ್ಲೇನಾದರೂ ಆಗದೆ ಇದ್ದರೆ ಅದು ಕೂಡ ಟೆಂಪರರಿಯೇ. ಬ್ರಹ್ಮಲೋಕಕ್ಕೆ ನೀನು ಹೋಗಿರ್ತೀಯ ಉಪಾಸನೆ ಮಾಡಿ, ಅಲ್ಲಿ ಜ್ಞಾನ ಬ್ರಹ್ಮನೇ ನಿನಗೆ ಉಪದೇಶ ಮಾಡ್ತಾನೆ. ನೀನೇನಾದರೂ ಮುಕ್ತನಾದರೆ ಸರಿ, ಇಲ್ದಿದ್ರೆ ಪುನರಾವರ್ತನೋ ಅರ್ಜುನ. ಆ ಬ್ರಹ್ಮಲೋಕ ಪುನರಾವರ್ತನೋ ಅರ್ಜುನ. ಅಲ್ಲಿಂದ ಮತ್ತೆ ಜಾರು ಬೀಳಬೇಕಾಗುತ್ತೆ, ತಿರ್ಗಾ ಇಲ್ಲಿ ಸಾಧನೆ ಮಾಡಬೇಕು. ಆದ್ದರಿಂದ ಆ ಮೋಕ್ಷ ಆ ಥರ. ಅದು ಬಿಟ್ಟರೆ ನೆಕ್ಸ್ಟು ಜ್ಞಾನದಿಂದ ಮೋಕ್ಷ, ನಮಗೆಲ್ಲ ಗೊತ್ತಿದೆ ಅದು. ಆದ್ದರಿಂದ ಆಗೋದು ಅದು ಅಷ್ಟೇ, ಹೊಸದಾಗಿ ಏನು ತಂದುಕೊಡೋದಿಲ್ಲ. ಮತ್ತೇನು ಮಾಡುತ್ತೆ, ಇದ್ದದ್ದನ್ನಿದ್ದಾಗ ತಿಳಿಸುತ್ತೆ, ನೆನಪು ಮಾತ್ರ ಅಂತ. ಇಷ್ಟು ಸಾರಾಂಶ ಹೇಳ್ತಾರೆ. ಈಗ ನಾವು ಓದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಮನಸ್ಸಿನಲ್ಲಿ ಇಷ್ಟು ಇಟ್ಕೊಳ್ರಿ, ಬ್ಯಾಕ್ಗ್ರೌಂಡ್ ಇದು ಪ್ರಿಪ್ರೇಷನ್. ನಿಮ್ಗೆ ಇಷ್ಟಿದ್ರೆ ಗೊತ್ತಿದ್ರೆ, ಇವಾಗ ನಾವು ಒಂದು ಪೂರ್ವ ಪಕ್ಷಿ ಹೇಳಲಿ, ಅದಕ್ಕೆ ಉತ್ತರ ಹೇಳಲಿ, ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಆಗ ನೋಡಿ, ಮಣಿಮಂತ್ರದಿಂದ ಆಗುತ್ತೆ ಅಂತಂದ, ಆಗೋದಿಲ್ಲ ಅಂತಂದ್ವಿ. ಉಪಾಸನೆಯಿಂದ ಆಗುತ್ತೆ ಅಂತಂದ, ಆಗೋದಿಲ್ಲ ಅಂತಂದ್ರಿ. ಕೊನೆಗೆ ಸಾಧನೆಯಿಂದ ಆಗುತ್ತೆ ಅಂತಂದ, ಸಾಧನೆಯಿಂದನೂ ಆಗೋದಿಲ್ಲ ಅಂತ ಹೇಳಿದ್ವಿ. ಇಷ್ಟು ಆ ಒಂದು ಸಾಧನೆಯಿಂದ ಸಿಕ್ಕುವ ಅಮೃತ ತತ್ವವು ಕೃತಕವಾದ್ದರಿಂದ ನಿಜವಾದ ಮೋಕ್ಷವಲ್ಲ ಅನ್ನೋದಾದರೆ, ನಿಮ್ಮ ಜ್ಞಾನದಿಂದ ದೊರಕುವ ಅಮೃತ ತತ್ವವಾದರೂ ಹೇಗೆ ಸ್ವಾಭಾವಿಕವಾದೀತು? ಸ್ವಾಭಾವಿಕ ಅಂದರೆ ಯಾವಾಗಲೂ ಇರುವ ತನ್ನ ಸ್ವರೂಪವೇ, ಅದು ಪ್ರಾಪ್ಯವು ಹೇಗಾದೀತು? ಇವು ಮತ್ತೆ ಪ್ರಾಪ್ಯ ಅಂತ ಇಟ್ಕೊತಾನೆ. ಪ್ರಾಪ್ಯ ಅಂದರೆ ಇಲ್ಲದೇ ಇರೋದನ್ನು ಪಡೆಯೋದು. ಸ್ವರ್ಗ ಪ್ರಾಪ್ಯ, ನಾನು ಡಾಕ್ಟರ್ ಆಗೋದು ಪ್ರಾಪ್ಯ, ಇಂಜಿನಿಯರ್ ಆಗೋದು ಪ್ರಾಪ್ಯ, ಅಡುಗೆ ಗೊತ್ತಿಲ್ಲ ಕಲ್ತ್ಕೊಂಡ್ರಿ ಪ್ರಾಪ್ಯ. ಹಾಗೆ ಆದರೆ ಬ್ರಹ್ಮಜ್ಞಾನದಲ್ಲಿ ಪ್ರಾಪ್ಯ ಇಲ್ಲ, ಜ್ಞಾಪಕಂ ಮಾತ್ರ ಅಷ್ಟೇ. ಆದ್ದರಿಂದ ಅವಿದ್ಯೆಯಿಂದ ಅಪ್ರಾಪ್ತವಾದಂತೆ ಇರುವ ಅಮೃತತ್ವವು ವಿದ್ಯೆಯಿಂದ ಪ್ರಾಪ್ತವಾಗಬಹುದಲ್ಲವೇ ಎಂದು ನೀವು ಕೇಳಬಹುದು. ಆ ಪಕ್ಷದಲ್ಲಿ ಅವಿದ್ಯೆಯು ನಾಶವಾಗುವುದು, ವಿದ್ಯೆಯು ಬರುವುದು ಮತ್ತೆ ತಪ್ಪಿನೊಂದು. ಇವನೇನು ಹೇಳ್ತಾನೆ ಅಂದರೆ, ಇವನ್ ಸತ್ಯ ಅಂತ ಹಿಡ್ಕೊಬಿಡ್ತಾನೆ ಇವನು. ಅವಿದ್ಯೆ ಸತ್ಯವಾಗಿದೆ, ವಿದ್ಯೆ ಸತ್ಯವಾಗಿದೆ ಅಂತ ಎರಡು ಸತ್ಯವಾಗಿ ಇಟ್ಕೊಂಡ್ಬಿಡ್ತಾನೆ. ನಿಜವಾಗ್ಲೂ ಹಂಗಿಲ್ಲ. ಇವನು ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದರ ಅರ್ಥ ಏನು ಅಂದರೆ, ನಮ್ಮಲ್ಲಿ ಲೌಕಿಕ, ವೈದಿಕ, ಪಾರಮಾರ್ಥಿಕ ಎಲ್ಲವೂ ಎಲ್ಲಪ್ಪ ಇದೆ. ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಲೌಕಿಕ, ವೈದಿಕ, ಪಾರಮಾರ್ಥಿಕ ವ್ಯವಹಾರದಲ್ಲಿದೆಯೋ ಪಾರಮಾರ್ಥದಲ್ಲಿದೆಯೋ? ನನ್ನ ಪ್ರಶ್ನೆ ವ್ಯವಹಾರದಲ್ಲಿದೆ. ಮುಗಿದೋಯ್ತು. ಈಗ ನನಗೆ ನಿನಗೆ ಏರೋಪ್ಲೇನ್ ಬಿಡಕ್ಕೆ ಬರುತ್ತಾ? ಬರೋದಿಲ್ಲ. ಆಯ್ತಪ್ಪ, ಸ್ವಲ್ಪ ಟ್ರೈನಿಂಗ್ ಕೊಟ್ಟರು ಅಂತ ಇಟ್ಕೊಳ್ರಿ. ಈಗ ನನಗೆ ಏರೋಪ್ಲೇನ್ ಬಿಡಕ್ಕೆ ಬರುತ್ತೆ ಅಂತೀನಿ ಅಂತ ಇಟ್ಕೊಳ್ರಿ. ಈಗ ನನಗೆ ಏರೋಪ್ಲೇನ್ ಬಿಡಕ್ಕೆ ಬರಲ್ಲ ಅನ್ನೋದನ್ನ ಈಗ ನಾನು ಟ್ರೈನಿಂಗ್ ತಗೊಂಡು ನನ್ನ ಒಳಗಡೆ ಪ್ರತ್ಯಯಗಳನ್ನ ಎಬ್ಬರಿಸ್ಕೊಂಡು ಕಲಿಯುವಾಗ ಪ್ರತ್ಯಯಗಳು ಇರುತ್ತೆ ಎಲ್ಲಿ? ಅಂತಃಕರಣದಲ್ಲಿ. ಆಮೇಲೆ ಪ್ರತ್ಯಯಗಳೆಲ್ಲ ಪೂರ್ತಿ ಆದಮೇಲೆ ಕಲ್ತ್ಕೊಂಡ್ಮೇಲೆ ನನಗೆ ಇವಾಗ ಏರೋಪ್ಲೇನ್ ಬಿಡಕ್ಕೆ ಬರುತ್ತೆ. ಎರಡೂ ವಿಷಯವಾಯಿತು.
ಏರೋಪ್ಲೇನ್ ಬಿಡಕ್ ಬರಲ್ಲ, ಯಾರು ಗೊತ್ತು? ನನಗೆ ಗೊತ್ತು. ಈಗ ಕಲ್ತ್ಕೊಂಡ ಮೇಲೆ ಯಾರೋ ಟೀಚರ್ ಬರ್ತಾರೆ, ಅದನ್ನು ಹೇಳ್ಕೊಡ್ತಾರೆ, ನನ್ನ ಮನಸ್ಸಿನಲ್ಲ ಪ್ರತ್ಯಯಗಳು ಮೂಡುತ್ತೆ, ಹೌದು ಬರುತ್ತೆ ಅಂತ ನಾನು ಕಲ್ತ್ಕೊಂಡು ಪ್ರಾಕ್ಟೀಸ್ ಆದಮೇಲೆ ಈಗ ಬರಲ್ಲ, ಈಗ ಬರುತ್ತೆ ಅನ್ನೋದು ಎರಡೂ ಕೂಡ ನನಗೆ ವಿಷಯ. ಯಾರಿಗೆ? ಆತ್ಮನಿಗೆ. ಯಾವಾಗ ಬರಲ್ಲ ಬರುತ್ತೆ ಅನ್ನೋದು ಆತ್ಮನಿಗೆ ವಿಷಯವಾಯಿತು, ಇವು ಅನಾತ್ಮ, ಇದು ಈ ದೃಶ್ಯ ಪ್ರಪಂಚದಲ್ಲಿರುವಂಥದ್ದು. ಆದ್ರಿಂದ ಈ ಅವಿದ್ಯೆ ಜ್ಞಾನ, ನನಗೆ ಆತ್ಮತತ್ವ ಗೊತ್ತಿಲ್ಲ, ಗುರುಗಳು ಹೇಳ್ಕೊಡ್ತಾರೆ, ಅದ್ರ ಪ್ರಕಾರ ಸಾಧನ ಮಾಡ್ತೀರಾ, ಆತ್ಮತತ್ವ ನನಗೆ ಗೊತ್ತಾಯ್ತು. ಗೊತ್ತಿಲ್ಲ ಗೊತ್ತಾಯ್ತು ಅಂತ ಯಾರು ಗೊತ್ತಾಯ್ತೋ ಅವನು ಸಾಕ್ಷಿ, ವಿಷಯೀ. ಇದು ಸಾಕ್ಷ್ಯ, ಸಬ್ಜೆಕ್ಟ್. ಇದು ವ್ಯವಹಾರದಲ್ಲಿದೆ, ಅದು ಪಾರಮಾರ್ಥದಲ್ಲಿದೆ. ಈಗ ಈ ಡಾಕ್ಟರ್ ಆಗೋದು, ಏರೋಪ್ಲೇನ್ ಬಿಡಕ್ಕೆ ಬರೋದು, ಸ್ಕೂಟ್ರ್ ಬಿಡಕ್ಕೆ ಬರೋದು, ಅಡುಗೆ ಮಾಡಕ್ಕೆ ಬರೋದು, ಇಂಜಿನಿಯರ್ ಬರೋದು, ಗೊತ್ತಿಲ್ಲ, ಗೊತ್ತು, ಎಲ್ಲವೂ ವ್ಯವಹಾರದಲ್ಲಿದೆ. ಆದರೆ ನಾವು ಹೇಳೋ ಮೋಕ್ಷ, ಪಾರಮಾರ್ಥ, ಕಾಲದೇಶ ಕಾರ್ಯಗಳ ಮೀರಿರೋದು, ಇವು ಎರಡೂ ಇಲ್ಲೇ ಇರುತ್ತೆ ದೃಶ್ಯ ಪ್ರಪಂಚದಲ್ಲಿ. ಇಷ್ಟು ವ್ಯತ್ಯಾಸ ಇರುತ್ತೆ ಸ್ವಾಮಿ. ಅದಕ್ಕೋಸ್ಕರ ಇವೆಲ್ಲವೂ ಕೂಡ ವ್ಯವಹಾರದ ದೃಷ್ಟಿಯಲ್ಲಿ. ಇವನೇನು ಮಾಡ್ತಾ ಇದ್ದಾನೆ ಅಂದರೆ, ಜ್ಞಾನ ವಿಜ್ಞಾನ ಈ ನಮ್ಮ ಥರ ತಿಳ್ಕೊತಾ ಇಲ್ಲ, ಇನ್ನು ತಪ್ಪಾಗಿ ತಿಳ್ಕೊಂಡಿದ್ದಾನೆ, ಅಲ್ಲೂ ತಪ್ಪೇ. ಆದ್ರಿಂದ ಇನ್ನೂ ಒಂದು ತಪ್ಪು ಮಾಡ್ತಾ ಇದ್ದಾನೆ. ಪ್ರಾಪ್ತ್ಯ ಅಂತ ಹೇಳೋದು ಒಂದು, ಆದ್ದರಿಂದ ಅವಿದ್ಯೆ ಇದೆ, ವಿದ್ಯೆ ಬಂದದ್ದು ನಾಶ ಮಾಡುತ್ತೆ, ಅಲ್ಲಿಗೆ ವಿದ್ಯೆ ಅನ್ನೋದು ಬರಬೇಕು, ಹಿಂಗೆಲ್ಲ ತಪ್ಪು ಅರ್ಥ ಮಾಡ್ಕೊತಾ ಇದ್ದಾನೆ. ನಿಮಗಿದು ಸೂಕ್ಷ್ಮವಾಗಿದೆ. ಇಲ್ಲಿ ಇದನ್ನು ಮತ್ ಮೆಲ್ಕ್ ಹಾಕ್ಬೇಕು ನೀವು ಮನಸ್ಸಿನಲ್ಲಿ. ಕೇಳಿದಾಗ ಹೌದು ಅಂತ ಅನ್ಸುತ್ತೆ, ನೀವು ಇದನ್ನು ಚೆನ್ನಾಗಿ ಮೆಲ್ಕ್ ಹಾಕ್ಬೇಕಿದು. ಅದಕ್ಕೆ ಸ್ವಾಮಿಗಳಿಂಗ್ ಕೊಟ್ಟಿರೋದು. ತಿರುಗಿಸಿ ಪರ್ಗಿಸಿ ಅವನು ಹೇಳಿದ್ದು ಇವನು ಹೇಳಿದ್ದು ಕೊಟ್ಟಾಗ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ, ಕರೆಕ್ಟ್ ಅಂತ. ಅದಕ್ಕೆ ಇದನ್ನು ಮತ್ತೆ ಮೆಲ್ಕ್ ಹಾಕಬೇಕು ಅಂತ ಹೇಳಿದ್ರು. ಆ ಪಕ್ಷದಲ್ಲಿ ಇಲ್ಲಿ ಪ್ರಾಪ್ಯ ಅಂತ ಹೇಳ್ದ, ಹೊಸದಾಗಿ ಬರಬೇಕು ಅಂತ. ಅವಿದ್ಯೆಯಿಂದ ಅಪ್ರಾಪ್ಯವಾಗಿರುತ್ತೆ, ಅವಿದ್ಯೆಯಿಂದ ಸಿಕ್ಕಿಲ್ಲ ಇರುವ ಅಮೃತತ್ವವು ವಿದ್ಯೆಯಿಂದ ಪ್ರಾಪ್ತವಾಗುತ್ತೆ. ಅದು ಮೊದಲು ಇರಲಿಲ್ಲ, ಅವಿದ್ಯೆಯಿಂದ, ಈಗ ವಿದ್ಯೆಯಿಂದ ಪ್ರಾಪ್ತಿ ಆಯಿತು ಅಂತಾನೆ. ನಾವು ಹಿಂಗೆ ಹೇಳೋದಿಲ್ಲ. ಜ್ಞಾನ ಅಂದರೆ ಜ್ಞಾಪಕ ಮಾತ್ರ, ಏನು ಅಲ್ಲಿ ಚೇಂಜಸ್ ಆಗೋದಿಲ್ಲ ಅಂತ ನಾವು ಹೇಳೋದು ಅಷ್ಟೇ. ವಿದ್ಯೆಯು ಬರುವುದು ಎಂಬ ನಿಮಿತ್ತದಿಂದ ಮೋಕ್ಷವಾಗುವುದು ಎಂದಂತೆ ಆಯಿತು. ಒಂದು ಆಗಲೂ ನಿಮಿತ್ತದಿಂದಲೇ ಮೋಕ್ಷ ಪ್ರಾಪ್ತಿ ಎಂದಾಯಿತು ಒಂದು ಆಯ್ತಲ್ಲ. ನಿಮಿತ್ತದಿಂದ ಪ್ರಾಪ್ತವಾದದ್ದು ಕೃತಕವೇ ಆಗ್ಬಿಡುತ್ತೆ. ನಿನ್ನ ಪ್ರಕಾರ ಹೇಳ್ತಾ ಇರೋದು ಕೃತಕ, ನಿಜವಾಗ್ಲೂ ಅದು ಮೋಕ್ಷ ಅಲ್ಲ ಅಂತ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ವಿ. ಈ ಪರಿಹಾರ ಹೇಳ್ತಾರೆ ನೋಡ್ರಿ, ಈ ಇಷ್ಟಕ್ಕೂ ಪರಿಹಾರ ಹೇಳ್ಕೊಂತೂ ಹೋಗ್ತಾರೆ. ಅಪ್ಪ ನೀನೇನು ಕೇಳಿದೆ, ಉಪಾಸನೆಯಿಂದ ಸಿಗುವ ಬ್ರಹ್ಮ ಪ್ರಾಪ್ತಿ ಅಂತ ಹೇಳ್ತೀಯಲ್ಲ, ಅದಕ್ಕೆ ಉತ್ತರ ಕೊಡ್ತೀವಿ ನೋಡು. ಕಾರ್ಯ ಬ್ರಹ್ಮ ಲೋಕ ಪ್ರಾಪ್ತಿ. ಉಪಾಸನೆಯಿಂದ ಸಿಗೋದು ಕಾರ್ಯ ಬ್ರಹ್ಮ ಲೋಕ ಪ್ರಾಪ್ತಿ. ಇಲ್ಲಿ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಮೂರಿದೆ. ಕಾರ್ಯ ಕರ್ಮದಿಂದ ಸಿಗೋ ಆ ಉಪಾಸನೆ ಬ್ರಹ್ಮಲೋಕ ಪ್ರಾಪ್ತಿ. ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ, ಅದು ಕರ್ಮದಿಂದ ಸಿಗೋದು. ಯಾಗ ಯಜ್ಞಗಳು, ಹೋಮ ಹವನಗಳು ಎಂಥದ್ದು. ಅಲ್ಲಿಂದ ಮರಳಿ ಸಂಸಾರಕ್ಕೆ ಬರುವುದಿಲ್ಲ ಅಂತ ಹೇಳುವ ಶ್ರುತಿಗಳಿಗೆ ಬ್ರಹ್ಮಲೋಕವಿರುವವರೆಗೂ ಮರಳಿ ಬರುವುದಿಲ್ಲ ಅಂತ ಹೇಳಿದೆ. ಅವನೇನು ಮಾಡಿದ್ದಾನೆ, ಕರೆಕ್ಟ್ ಅಲ್ಲ ಹೇಳಿದೆ ಹಂಗೆ. ಇದು ಕರ್ಮಕಾಂಡದಿಂದ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇವನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿ ಇದು ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ, ಅದು ನಾವು ಹಿಡ್ಕೊಂಡಿಲ್ಲ. ನೋಡ್ರಿ ಎಲ್ಲಿ ತೋರಿಸ್ತಾರೆ ಅಂತ. ಈ ಮಾನವ ಆವರ್ತವನ್ನು ಪಡೆಯುವುದಿಲ್ಲ,
ಎಂದದ್ದರಿಂದ ಇನ್ನೊಂದು ಮಾನವನ ಆವೃತ್ತಿ ಪ್ರಾಪ್ತಿ ಉಂಟೆಂದಾಯಿತು. ಇಲ್ಲಿಗೆ ಪುನರಾವೃತ್ತಿಯಲ್ಲೆಂಬ ವಾಕ್ಯಕ್ಕೆ ಇದೇ ಅರ್ಥ. ಆ ವಾಕ್ಯಕ್ಕೆ ಕಲ್ಪಾಂತರದಲ್ಲಿ ಮತ್ತೆ ಸಂಸಾರಕ್ಕೆ ಮರಳಿ ಬರುತ್ತಾರೆ ಅಂತ ಅರ್ಥ ಮಾಡಬೇಕು. ಅಲ್ಲಿ ಆ ಲೋಕ ಕರ್ಮಕಾಂಡದಲ್ಲಿ ಅವನು ಎಷ್ಟು ಫಲ ಮಾಡಿರ್ತಾನೋ ಅಲ್ಲಿವರೆಗೂ ಶಾಶ್ವತ. ಫಲ ಮುಗಿದಿದ ತಕ್ಷಣ ಪುನರಾವರ್ತಿನೋ ಅರ್ಜುನ ನಡಿ ಆಚೆಗೆ ಕೆಳಗೆ ಬಿಡು ಅಂತ ಹೇಳ್ತಾರೆ. ಅದನ್ನು ಅವನು ಹಿಡ್ಕೊಂಡಿಲ್ಲ ಅವನು. ಹಾಗೆ ಅದರಿಂದ ಈ ವಾಕ್ಯಕ್ಕೆ ಕಾಲಾಂತರದಲ್ಲಿ ಮತ್ತೆ ಸಂಸಾರಕ್ಕೆ ಮರಳಿ ಬರುತ್ತಾರೆ ಅಂತ ಅರ್ಥವನ್ನು ಮಾಡಬೇಕು. ಅವನು ಹಾಗೆ ಮಾಡ್ಕೊಂತ ಇಲ್ಲ. ಹಾಗಾದರೆ ಫಲವು ಕೃತಕವೆಂದೇ ಆಯ್ತಲ್ಲ, ಅದನ್ನು ಅಮೃತ ನಾಶವಲ್ಲದು ಎಂಬ ಶಬ್ದದಿಂದ ಕರೆಯಬಹುದೆಂದು ಶಂಕಿಸಬಾರದು. ಏಕೆಂದರೆ ಅಲ್ಲಿ ಅಮೃತತ್ವ ಎಂಬ ಶಬ್ದವನ್ನು ಉಪಯೋಗಿಸಿದೆ. ಯಾವ ಅರ್ಥದಲ್ಲಿ? ಗೌಣ ಅರ್ಥದಲ್ಲಿ. ಸೆಕೆಂಡರಿ ಮೀನಿಂಗ್ ಇಂದ ಹೇಳಿದೆ, ಪ್ರೈಮರಿ ಮೀನಿಂಗ್ ಅಲ್ಲ, ಸೆಕೆಂಡರಿ ಗೌಣ ಅರ್ಥ. ಮುಖ್ಯವಾಗಿ ಹೇಳಿಲ್ಲ ಅಲ್ಲಿ, ಅದನ್ನ ಆ ಥರ ಹೇಳಿದೆ ಅಷ್ಟೇ. ಈಗ ಮೆಡಿಕಲ್ ಹೋಗ್ತಾರೆ ಅಂತ ಇಟ್ಕೊಳ್ರೆ ಅವ್ರ ಮನೆಯಲ್ಲಿ ಮೊದಲನೇ ವರ್ಷ ಹೋಗ್ತಾನೆ. ಅವನು ಹೋಗಿದ ತಕ್ಷಣ ಮನೆಗೆ ಬರ್ತಾನೆ ಅಂತ ಇಟ್ಕೊಳ್ರಿ, ಹಾಲಿಡೇಸ್ಗೆ ಏನಾದ್ರು. ಅವನು 1 ವರ್ಷ 2 ವರ್ಷ ಆಗಿದೆ ಮೆಡಿಕಲ್ ಕಾಲೇಜಿಗೆ ಸೇರಿಕೊಂಡು. ಅವನು ಮನೆಗೆ ರಜಕ್ಕೆ ಬರ್ತಾನೆ ಅಂತ ಇಟ್ಕೊಳ್ರಿ. ಊರಿನವರು ಅವ್ರ ಮನೆಯವ್ರು ಏನಂತಾರೆ, ಡಾಕ್ಟರ್ ಬಂದ್ರಪ್ಪ ಅಂತಾರೆ. ಇದು ಗೌಣ ಅರ್ಥ. ಅವನಾಗಿದ್ದಾನೆ ಇನ್ನು ಇಲ್ಲ, ಮುಂದಕ್ಕೆ ಆಗ್ತಾನೆ ಅನ್ನೋ ದೃಷ್ಟಿಯಿಂದ ಹೇಳಿರೋದು. ಇದು ಗೌಣ ಅರ್ಥ. ಮತ್ತು ಅವನು ಡಾಕ್ಟರ್ ಅಂತ ಅವನು 6 ವರ್ಷ ಓದಿ ಹೌಸ್ಮೆನ್ಶಿಪ್ ಮಾಡಿ ಕೈಗೆ ಡಿಗ್ರಿ ತಗೊಂಡು ಬಂದಾಗಲೇ ನಿಜವಾಗ್ಲೂ ಡಾಕ್ಟರ್ ಆಗಿರೋದು ಅಂತ. ಅಲ್ಲಿವರೆಗೂ ಇವನು ಮುಂದಕ್ಕೆ ಡಾಕ್ಟರ್ ಆಗ್ತಾನೆ ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಬಂದ ಅಂತಾರೆ. ಅವನ ಮಧ್ಯದಲ್ಲಿ ಬಿಟ್ಬಿಡ್ಬೋದು ಕೋರ್ಸು ಆ ಥರ. ಬಟ್ ಇಲ್ಲಿ ಅವನು ಹೋದರೂ ಕೂಡ ಮತ್ತೆ ವಾಪಸ್ ಬರ್ಬೇಕು ಇಲ್ಲಿಗೆ. ಇದು ಕರ್ಮಕಾಂಡದಲ್ಲಾಗೋ ಉಪಾಸನೆ. ಕರ್ಮಕಾಂಡದಲ್ಲಿಂದ ಉಪಾಸನೆ ಥರ ಸಿಗೋ ಫಲ. ಅದು ಅವನು ಮಾಡಿರೋ ಫಲಕ್ಕೆಷ್ಟೋ ಅಷ್ಟು ದಿನ ಇರ್ತಾನೆ, ಆಮೇಲೆ ವಾಪಸ್ ಬರಬೇಕು ಅಂತ ಹೇಳ್ತಾ ಇರೋದು. ನೋಡ್ರಿ, ಆ ಭೂತ ಸಪ್ಲವಂ ಸ್ಥಾನಮೃತತ್ವಂ ಹಿ ಭಾಷ್ಯತೆ. ವಿಷ್ಣು ಪುರಾಣ ವಚನದಲ್ಲಿ ಇದೆ ಏನಂತ, ಭೂತಗಳೆಲ್ಲ ಪ್ರಳಯವಾಗುವವರೆಗೂ ಶಾಶ್ವತವಾಗಿರುವ ಸ್ಥಾನವನ್ನು ಅಮೃತ ತತ್ವವೆಂದು ಕರೆಯುವರು ಅಂತ ಹೇಳಿದೆ. ಎಲ್ಲಿವರೆಗೂ? ಆ ಪ್ರಪಂಚದಲ್ಲ ಭೂತಗಳು ಇರುತ್ತಲ್ಲ, ಪ್ರಳಯ ಆಗೋವರೆಗೂ, ಅಂದ್ರೆ ಅದರ ಫಲ ಮುಗಿಯೋವರೆಗೂ. ಮುಗಿದ ಮೇಲೆ ವಾಪಸ್ ಬರ್ಬೇಕು ಇಲ್ಲಿಗೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಬೇರೆದಕ್ಕೆ ಹೋಲ್ಸಿದ್ರೆ, ಈ ಸ್ವರ್ಗ ನರಕಗಳಿಗೆ ಹೋಲ್ಸಿದ್ರೆ ಇದು ಹೆಚ್ಚು ಶಾಶ್ವತವಾಗಿರೋದ್ರಿಂದ ಗೌಣದಿಂದ ಅಮೃತ ಅಂತ ಕರೆದಿದೆ. ನೀನು ಶಾಶ್ವತ ಅಂತ ಇಟ್ಕೋಬೇಡ, ಪ್ರೈಮರಿ ಅಂತ ಇಟ್ಕೋಬೇಡ ಅಂತ ಅವನಿಗೆ ಹೇಳ್ಕೊಡ್ತಾ ಇರೋದು. ಆದ್ದರಿಂದ ಉಪಾಸನಾ ಪ್ರಕರಣದಲ್ಲಿ ಬಿದ್ದಿರಿಸಿರುವ ಉಪಾಸನೆಯ ಫಲವು ಅಮೃತ ತತ್ವವು ಹೇಳಿದೆ ಕೃತಕವಾಗುವುದೆಂಬುದು ನಮಗೆ ಸಮ್ಮತ. ನಮಗೆ ಅಂತಂದ್ರೆ ನಿಜವಾದ ಅದ್ವೈತಿಗಳಿಗೆ ಶಾಸ್ತ್ರದಲ್ಲಿ ಹೀಗೆ ಹೇಳಿರೋದು ಆಗಿರುವುದರಿಂದ ನೀವು ಅಲ್ಲಿ ಯಾವ ದೋಷವನ್ನು ಹೇಳಿದಂತೆ ಆಗಲಿಲ್ಲ. ಅವನು ಹೇಳ್ಬಿಟ್ನಲ್ಲ, ಸ್ವಾಮಿ ನಿಮ್ಮ ಕರ್ಮಕಾಂಡದಲ್ಲಿ ಹೇಳಿರೋ ಉಪಾಸನೆಯಿಂದ ಅಮೃತ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಯಾವುದರಿಂದ ಹೇಳಿದ್ರು? ಗೌಣಾರ್ಥದಿಂದ ಹೇಳಿದ್ರು. ನೀನು ಅದನ್ನು ಮುಖ್ಯ ಇಟ್ಕೊಂಡ್ಬಿಟ್ರೆ ಅಂತ. ಹೋಗ್ಲಿ ಸ್ವಾಮಿ, ಇನ್ನ ಜ್ಞಾನ ಪ್ರಕರಣದಲ್ಲಿ ಹೇಳಿರುವ ಕೆಲವು ಉಪಾಸನೆಗಳು ಉಂಟಲ್ವಾ, ಅಲ್ಲಿಗೆ ಬರ್ತಾನವ. ಒಂದು ಫೇಲ್ಯೂರ್ ಆಯಿತು, ಇನ್ನೊಂದು ಹಿಡ್ಕೊಂತಾನ. ಕರ್ಮಕಾಂಡದಲ್ಲಿ ಬಿಟ್ರೆ ಜ್ಞಾನಕಾಂಡದಲ್ಲಿ ಹೇಳಿದೆ ಉಪಾಸನೆ ಅಂತ. ಇದು ಉಪಾಸನೆ. ಇದನ್ನು ಹೇಗೆ ಮಾಡೋದಿದು? ಮೊದಲು ಹೇಳಿದ್ದು ಉಪಾಸನೆ ಕರ್ಮಕಾಂಡಗಳಲ್ಲಿ, ಈ ಯಾಗ ಯಜ್ಞ ಹೋಮ ಹವನಗಳಿಂದ ಮಾಡೋದು ಕೂಡ ಅಲ್ಲಿ ಸ್ವರ್ಗಕ್ಕೆ ಹೋಗ್ತಾರೆ, ಆ ಲೋಕಗಳಿಗೆ ಹೋಗ್ತಾರೆ. ಇನ್ನು ಉಪಾಸನಾ ಕಾಂಡ ಅಂತಲೇ ಇದೆ, ಕರ್ಮಕಾಂಡದಲ್ಲೂ ಇದೆ, ಅದನ್ನೇ ಜ್ಞಾನಕಾಂಡ ಅಂತ ಹೇಳಿದ್ದಾರೆ, ಎಲ್ಲ ಒಂದೇ. ಈ ಉಪಾಸನೆ ಯಾವುದು? ಇವು ಫಾರ್ ಎಕ್ಸಾಂಪಲ್ ಶಾಸ್ತ್ರದಲ್ಲಿ ಉಪಾಸನೆಗಳು ಬೇಕಾದಷ್ಟು ಹೇಳಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಮಾಂಡುಕ್ಯದಲ್ಲಿ ವೈಶ್ವಾನರ ಉಪಾಸನೆ, ಆಮೇಲೆ ತೈಜಸ ಪ್ರಾಜ್ಞನ ಉಪಾಸನೆ, ಅಹಂಗ್ರೋಪಾಸನೆ, ಓಂಕಾರ ಉಪಾಸನೆ, ಹೀಗೆ ಬೇಕಾದಷ್ಟು ಉಪಾಸನೆಗಳು ಹೇಳಿದೆ. ಇವು ತುಂಬ ಕಷ್ಟ. ಇವು ಕೊನೆ ಉಸಿರಿರೋವರೆಗೂ ತೈಲ ಧಾರೆಯಾಗಿ ಮಾಡ್ತಾನೇ ಇರಬೇಕು. ಇದನ್ನು ಅದೇ ಪ್ರತ್ಯಯಗಳನ್ನ ಎಬ್ಬರಿಸ್ಕೊತಾ ಇರಬೇಕು, ತೈಲ ಧಾರೆ ಹಾಗೆ, ಎಲ್ಲೂ ಕಡಿ ಹೊಡಿಬಾರ್ದು. ಆ ಥರದ್ದು ತುಂಬ ಕಷ್ಟ ಇದು.
ಮತ್ತು ಇದಕ್ಕೂ ಜ್ಞಾನಕ್ಕೂ ಅಂತಃಕರಣ ಶುದ್ಧಿ ಏಕಾಗ್ರತೆ ಈಕ್ವಲ್ ಆಗಬೇಕು. ಇದಕ್ಕೆಷ್ಟು ವೈರಾಗ್ಯ ಇರಬೇಕು ಜ್ಞಾನಕಾಂಡದಲ್ಲಿ ಸಿಗೋ ಮೋಕ್ಷಕ್ಕೆ, ಇದಕ್ಕೂ ಅಷ್ಟೇ ಅಂತರ್ಮುಖತ್ವ, ವೈರಾಗ್ಯ, ಏಕಾಂತವಾಸ, ಅಮಾನಿತ್ವಾದಿ ಅಷ್ಟೇ ಬೇಕು. ಆದರೆ ಸ್ವಲ್ಪ ಕಡಿಮೆ ಇರ್ತಾರೆ ಅದಕ್ಕೋಸ್ಕರ. ಆದ್ದರಿಂದ ಇಲ್ಲಿ ಏನು ಹೇಳಿದೆ ಕೃಷ್ಣ ಭಗವಂತ, ಅಲ್ಲಿ ಆ ಭುವರ್ಣ ಲೋಕ ಪುನರಾವರ್ತನ ಅರ್ಜುನ, ಅಲ್ಲಿಗೆ ಹೋದರೂ ಕೂಡ ಇದನ್ನು ಅಮೃತ ಅಂತ ಕರೀತಾರೆ. ಇದನ್ನು ಕೂಡ ಯಾಕೆ ಬೇರೆದಕ್ಕೆ ಹೋಲಿಸಿದ್ರೆ, ನಿಮ್ಮ ಸ್ವರ್ಗ ನರಕಗಳಿಗೆ ಕರ್ಮಕಾಂಡದಲ್ಲಿ ಸಿಗೋ ಆ ಅಮೃತಕ್ಕೆ ಹೋಲಿಸಿದ್ರೆ ತುಂಬ ಗ್ರೇಟ್, ತುಂಬ ವರ್ಷಗಳಿರುತ್ತಿದ್ದು. ಆದರೆ ಅದು ಮುಗಿದ ಮೇಲೆ, ಅವ ಮುಗಿದಿದ ತಕ್ಷಣ ಅಲ್ಲಿರೋ ಚತುರ್ಮುಖ ಬ್ರಹ್ಮ ಕರೆದು, ಅಪ್ಪ ನಿಮ್ಮದು ಫಲ ಪೂರ್ತಿ ಆಗೋಯ್ತು, ನೀವು ಮಾಡಿದ್ದು ಉಪಾಸನೆ ಮುಗಿದೋಯ್ತು, ಇನ್ನು ನೀವು ಹೊರಗಡೆ ಕೆಳಕ್ಕೆ ಹೋಗಬೇಕಾಗುತ್ತೆ, ಅಷ್ಟರಲ್ಲಿ ನಾನೇ ನಿಮಗೆ ಆ ಬ್ರಹ್ಮೋಪದೇಶ ಮಾಡ್ತೀನಿ, ಆಗ್ಲಾದ್ರೂ ಮುಕ್ತರಾಗ್ರಿ ಅಂತ ಹೇಳ್ತಾರೆ. ಅವರಿಗೆ ಅಂತಃಕರಣ ಚಿತ್ತಶುದ್ಧಿ ಚೆನ್ನಾಗಿದ್ದರೆ ಅಲ್ಲಿ ಮುಕ್ತರಾಗ್ಬಿಡ್ತಾರೆ. ಅದನ್ನು ಕ್ರಮಮುಕ್ತಿ ಅಂತ ಹೇಳ್ತಾರೆ. ಇದು ಅವನು ಅದನ್ನು ಎತ್ಕೊಂಡು ಹೇಳ್ತಾ ಇದ್ದಾನೆ, ಅಲ್ಲೂ ಹೇಳಿದ್ಯಲ್ಲ ಅಂತ. ಇಷ್ಟು ನಮ್ಮ ಅರ್ಥ ಇದೆ. ಇಲ್ಲೇನು ಉತ್ತರ ಕೊಡ್ತಾರೆ ನೋಡ್ರಿ. ಅದಕ್ಕೋಸ್ಕರ ಅಲ್ಲಿ ಆ ಪ್ರಶ್ನೆ ಎತ್ತಿದ ತಕ್ಷಣ ಅವ್ರು ಹೇಳ್ತಾರೆ, ಜನಕ ಮಹಾರಾಜನು ಯಾಜ್ಞವಲ್ಕರ್ನ ಒಂದ್ಸಾರಿ ಕೇಳ್ತಾರೆ, ನೀನು ಮಾಡ್ತಾ ಇರುವ ಈ ಉಪಾಸನೆಗಳಿಗೆ ಏನು ಫಲ ಅಂತ. ಅದು ಬೃಹದಾರಣ್ಯಕದಲ್ಲಿ ಬರುತ್ತೆ. ಅದಕ್ಕೆ ಸುರೇಶ್ವರಾಚಾರ್ಯರು ಬರೆದಿದ್ದಾರೆ. ಏನು ಬರೆದಿದ್ದಾರೆ ಗೊತ್ತಾ? ಉಪಾಸನಾನಿ ಸರ್ವಾಣಿ ಪರವಿದ್ಯಾಧಿಕಾರತಃ ಕ್ರಮಮುಕ್ತಿ ಫಲ ನೀತಿ ಕ್ವಾ ಗಮಿಷ್ಯಸಿ ಗಿರಿತಃ. ಬೃಹದಾರಣ್ಯಕ ವಾರಿಕೆ. ಇದು ಸುರೇಶ್ವರಾಚಾರ್ಯ ಬರೆದು. ಅರ್ಥ ಏನು ಗೊತ್ತಾ? ಬ್ರಹ್ಮಜ್ಞಾನದ ಪ್ರಕರಣದಲ್ಲಿ, ಅದೇ ಉಪಾಸನೆ ಬ್ರಹ್ಮಜ್ಞಾನದ ಪ್ರಕರಣದಲ್ಲಿ ಈ ವಿಹಿತವಾಗಿರುವ ಉಪಾಸನೆಗಳಿಗೆಲ್ಲ ಕ್ರಮಮುಕ್ತಿಯೇ ಫಲವು. ಆದ್ದರಿಂದ ನೀನು ಉಪಾಸನೆಗಳ ಫಲವಾಗಿ ಎಲ್ಲಿಗೆ ಹೋಗುವೆ ಎಂದು ಯಜ್ಞವಲ್ಕರು ಕೇಳಿರ್ತಾರೆ, ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ ಅಂತ. ಮತ್ತಿಲ್ಲಿ ಜ್ಞಾನ ಆಗದೆ ಇದ್ರೆ ಮತ್ತೆ ವಾಪಸ್ ಬರಬೇಕು, ಪುನರಾವರ್ತನ ಅರ್ಜುನ, ಅದು ಚೆನ್ನಾಗಿ ತಿಳ್ಕೋಬೇಕು. ಇನ್ನು ಜ್ಞಾನಕ್ಕಾದರೂ, ಇವಾಗ ಜ್ಞಾನಕ್ಕೆ ಬಂದವನು ನೋಡ್ರಿ ಹೆಂಗ್ ಬರ್ತಾ ಇದ್ದಾನೆ ಅಂತ. ಮಣಿ ಮಂತ್ರ ಔಷಧಕ್ಕೆ ಬಂದ, ಫೇಲ್ಯೂರ್ ಆಯಿತು. ಕೊನೆಗೆ ಕರ್ಮಕಾಂಡದಿಂದ ಹೇಳೋ ಉಪಾಸನೆಗೆ ಬಂದ, ಅವನ ಪ್ರಕಾರ ಫೇಲ್ಯೂರ್ ಆಯಿತು. ಕೊನೆಗೆ ಉಪಾಸನಾ ಕಾಂಡದಲ್ಲಿ ಹೇಳಿರೋದಕ್ಕೆ ಬಂದ, ಅದು ಫೇಲ್ಯೂರ್ ಆಯಿತು. ಇವಾಗ ಜ್ಞಾನಕಾಂಡಕ್ಕೆ ಬಂದು ಮಾತಾಡ್ತಾ ಇದ್ದಾನೆ. ನೋಡ ಏನು ಹೇಳ್ತಾನೆ ಇಲ್ಲಿ. ಜ್ಞಾನಕ್ಕಾದರೂ ಮುಖ್ಯಾರ್ಥದ ಅಮೃತತ್ವವು ಹೇಗೆ ಫಲವಾದೀತು? ಅವಿದ್ಯಾ ನಿವೃತ್ತಿ ವಿದ್ಯಾಪ್ರಾಪ್ತಿ ಎಂಬ ನಿಮಿತ್ತದಿಂದ ಅಲ್ಲವೇ ನೀವು ಮುಕ್ತಿಯಾಗುವುದೆಂದು ಹೇಳೋದು? ಅದೇ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ. ಅದು ಇವನು ಅವಿದ್ಯೆ ನಿಜವಾಗ್ಲೂ ಆಗ್ಬಿಟ್ಟಿದೆ, ವಿದ್ಯೆ ಬಂದು ಅದನ್ನು ಹೊಡೆದಾಕುತ್ತೆ ಅಂತ ಹೇಳ್ತಾ ಇದ್ದಾನೆ. ಎರಡು ತಪ್ಪು. ಈ ವಿದ್ಯಾ ಅವಿದ್ಯೆಗಳು ದೃಶ್ಯ ಪ್ರಪಂಚದಲ್ಲೇ ಇರುತ್ತೆ, ವ್ಯವಹಾರದಲ್ಲಿರುತ್ತೆ, ಅದು ಅವನು ತಿಳ್ಕೊಂಡಿಲ್ಲ ಅಷ್ಟೇ. ಈ ಶಂಕೆಗೆ ಸಮಾಧಾನವನ್ನು ಹೇಳುವುದು ಉಳಿದಿರುತ್ತೆ. ಇವಾಗ ಹೇಳ್ತಾರೆ ಏನಂತ. ಇಲ್ಲಿ ಅವಿದ್ಯೆಯು ನಿಜವಾಗಿ ಮೊದಲು ಇರುತ್ತದೆ, ವಿದ್ಯೆಯು ಹುಟ್ಟಿ ಅದನ್ನು ಕಳೆಯುತ್ತದೆ ಎಂಬ ವಿಶೇಷ ಘಟನೆಗಳು ನಿಜವಾಗಿ ಆಗುವ ಘಟನೆಗಳೆಂದೇನೋ ನಾವು ಒಪ್ಪಿಲ್ಲ. ನಿಜವಾದ ವೇದಾಂತಿಗಳು ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಹಿಂಗೆ ಹೇಳೋದಿಲ್ಲ. ಏನಂತ? ಬ್ರಹ್ಮ ಸತ್ಯ, ಜಗತ್ತು ಪೂರ್ತಿ ಮಿಥ್ಯ. ಈಗ ಇವನು ಹೇಳ್ತಾ ಇರೋ ಈ ವಿದ್ಯಾ ಎಲ್ಲಿದೆ? ಅನಾತ್ಮದಲ್ಲಿದೆ. ಅವನು ಎರಡೂ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದು ಬಂದಿರೋದು ಕಷ್ಟ. ಹಾಗೆ ಅದರಿಂದ ನಿಂದ ಅಲ್ಲೇ ಬೇಸ್ಮೆಂಟೇ ತಪ್ಪು. ನಿಂತು ಆತ್ಮ ಇರೋದು ಒಬ್ಬನೇನಪ್ಪ. ಅವನಿಗೆ ಅವಿದ್ಯೆ ಯಾವಾಗಾಯಿತು ಹೇಳ್ರಿ ನೋಡಿ. ಎರಡಿದ್ರೆ ಒಪ್ಕೋಬಹುದು. ಗುರು ಶಿಷ್ಯ ಇಬ್ಬರಿದ್ರೆ, ಇವನು ಶಿಷ್ಯ, ಇವನು ಅವಿದ್ಯೆಯಲ್ಲಿದ್ದಾನೆ, ಗುರು ಆದವನು ಬಂದು ಇವನ ವಿದ್ಯೆಯಲ್ಲಿ ಕಳಿಸ್ತಾನೆ. ನೋಡ್ರಿ, ಇದು ಅರ್ಥ ಆಗೋದು ಕಷ್ಟ, ಸೂಕ್ಷ್ಮವಾಗಿದೆ. ಅಲ್ಲ ಸ್ವಾಮಿ, ಮತ್ತೆ ನೀವು ಹೇಳಿದ್ರೆ ಗುರು ಶಿಷ್ಯ ಎಲ್ಲ ಬರುತ್ತಲ್ಲ, ಏನು ಹೇಳಿ ನಿಮಗೆ? ಲೌಕಿಕ, ವೈದಿಕ, ಪಾರಮಾರ್ಥಿಕ ಮೋಕ್ಷವೂ ಕೂಡ ಅವಿದ್ಯಾ ದೆಸೆಯಲ್ಲಿದೆ, ಅಂದರೆ ದೃಶ್ಯ ಪ್ರಪಂಚದಲ್ಲಿದೆ, ವ್ಯವಹಾರದಲ್ಲಿದೆ ಅಷ್ಟೇ ಅಂತ ಹೊಡೆದಾಕ್ಬಿಡ್ತಾರೆ.
ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಎಲ್ಲವೂ. ಅದಕ್ಕೋಸ್ಕರನೇ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ನಿನ್ ಶಾಸ್ತ್ರ ಗೀಸ್ತ್ರ, ಗುರು ಶಿಷ್ಯ. ಶಂಕರಾಚಾರ್ಯರು ಹೇಳಲ್ವಾ, ನಾ ಗುರು ನಾ ಶಿಷ್ಯ ನಾ ಶಾಸ್ತ್ರ ನಾ ವೇದ. ವೇದ ಏನಾಗುತ್ತೆ? ಅವೇದವಾಗ್ಬಿಡ್ಬೇಕು. ಜಪ ಏನಾಗಬೇಕು? ಅಜಪವಾಗಬೇಕು. ಗುರು ಏನಾಗಬೇಕು? ಗುರುನೂ ಇಲ್ಲ, ಶಿಷ್ಯನೇ ಇಲ್ಲ. ಅಲ್ಲಿರದೆ ಪರಮಾತ್ಮ ಅದ್ವೈತ ತತ್ವ ಒಂದೇ. ಎಲ್ಲಿದೆ ಇದು ಹೈಟು? ಆ ಹೈಟ್ಗೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅಂತಃಕರಣ ಶುದ್ಧಿ ಇರಬೇಕು. ತಿಳ್ಕೊಳ್ಳೋದಕ್ಕೂ ಒಂದು ಕ್ವಾಲಿಫಿಕೇಶನ್ ಇರಬೇಕು, ನಮಗೆ ಒಂದು ಯೋಗ್ಯತೆ ಇರಬೇಕು. ಇಲ್ದರೆ ತಿಳಿಯೋದಿಲ್ಲ, ಇದು ಅರ್ಥನೇ ಆಗೋದು ಕಷ್ಟ. ಹಂಗಿರುತ್ತೆ. ಹೇಳ್ತಾ ಇದ್ರೆ ಏನೋ ಹೇಳ್ತಾ ಇದ್ದಾರಪ್ಪ ಅನ್ಸುತ್ತೆ. ಗಾಬರಿ ಪಡಬೇಕಾಗಿಲ್ಲ. ಮತ್ತೆ ಕೇಳ್ತಾ ಮತ್ತೆ ಓದ್ತಾ ಇದನ್ನು ಸ್ವಲ್ಪ ಮನನ ಮಾಡೋದ್ರಿಂದ ಹೌದು ನಮ್ಗೆ ಅಷ್ಟು ಅನ್ಸಿದ್ರೆ ಸಾಕು. ವಿದ್ಯಾ ಅವಿದ್ಯೆಗಳನ್ನು ಅವಿದ್ಯಾ ವ್ಯವಹಾರದ ದೃಷ್ಟಿಯಲ್ಲೇ ಒಪ್ಪಿರ್ತೀವಿ. ತಿರ್ಗಾ ಅವನ ಪ್ರಶ್ನೆ ಎತ್ತಾನೆ, ಅವನಿಗಿದು ಕನ್ವಿನ್ಸ್ ಆಗೋದಿಲ್ಲ. ಹಾಗಾದರೆ ಅವಿದ್ಯಾ ದೃಷ್ಟಿಯನ್ನಾದರೂ ನೀವು ಒಪ್ಪಿರುವರಷ್ಟೇ ಅಲ್ವಾ? ಹೋಗಿ ಒಂದು ಕೆಲಸ ಮಾಡಿ ಸ್ವಾಮಿ. ಇವನು ಜಾರಬಂಡಿ ಕೆಳಗೆ ಬಂದ್ಬಿಡ್ತಾನೆ. ನಾವು ಅವಿದ್ಯಾ ವಿದ್ಯಾ ಎರಡೂ ಕೂಡ ವ್ಯವಹಾರ ದೃಷ್ಟಿಯಲ್ಲಿದೆ ಅಂತ ನಾವು ಹೇಳಿದಾಗ ಅವನು ಹೋಗ್ಲಿ ಬಿಡಿ, ಅಲ್ಲಿಗೆ ಅವಿದ್ಯಾ ದೃಷ್ಟಿಯಾದರೂ ಸತ್ಯ ಅಂತ ಒಪ್ಕೊಂತೀರಾ ಅಂತಾನೆ. ಅಲ್ಲಿ ಗಿಂಚ್ಕೊಳಕ್ ಬರ್ತಾನ, ಚೌಕಾಸಿ ಮಾಡಕ್ ಬರ್ತಾನೆ. ಅದು ಸತ್ಯವಾಗಿದೆಯಾ? ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ನೀನ್ ಏನ್ ಹೇಳಿದ್ರು ಇಲ್ಲಪ್ಪ, ಪರಮಾತ್ಮ ಒಬ್ನೇ ಸತ್ಯ. ಮತ್ತ ಅವನು ಹೇಗಿದ್ದಾನೆ? ಅವನಲ್ಲಿ ಅವಿದ್ಯೆ ಇದೆಯಾ? ಇದ್ರೆ ಅವನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ನೀವು ಯಾಕೆ ಕರೆದ್ರಿ ಶಾಸ್ತ್ರ? ಹೇಳು ಉತ್ತರ. ಅದಕ್ಕೆ ನೀವು ತಿಳ್ಕೊಳ್ಳಿ ಬಿಡ್ರಿ. ಮುಕ್ತನಾದವನಿಗೂ ಕೂಡ ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ನಾ ಸ್ವಾಮಿ ಮುಕ್ತರಾಗಿಲ್ಲ ಅಪ್ಪ, ನಿನಗೂ ಕೂಡ ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ನೀನ್ ತಿಳ್ಕೊಂಡಿಲ್ಲ ಅಷ್ಟೇ, ಅದಕ್ಕೇನ್ ಮಾಡೋಕ್ಕಾಗುತ್ತೆ? ಅಲ್ಲಿಗೆ ಅವಿದ್ಯೆ ಎಲ್ಲಿದೆ? ಯಾರಿಗಿದೆ ಅವಿದ್ಯೆ? ಹೇಳ್ರಿ ನೋಡ. ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಆತ್ಮನಿಗೆ ಅವಿದ್ಯೆ ಇದೆಯಾ? ಆತ್ಮನಿಗೆ ಅವಿದ್ಯೆ ಇದ್ರೆ ತೆಗೆಯವರು ಯಾರು? ಆತ್ಮನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಯಾಕೆ ಹೇಳಬೇಕು? ಅವಿದ್ಯೆ ಆತ್ಮನಿಗೂ ಇಲ್ಲ. ಹೋಗ್ಲಿ, ಈ ಜೀವಪ್ಪನಿಗಾದ್ರೂ ಅವಿದ್ಯೆ ಇದೆಯಾ? ಅವನ ಪ್ರಶ್ನೆ ನಾವು ಅವನು ಕೇಳ್ದ ಅಂತ ಇಟ್ಕೊಳ್ರಿ. ಹೌದಲ್ವಾ? ಹೋಗ್ಲಿ, ಆ ಜೀವಪ್ಪ ಇವನ್ ಮನುಷ್ಯನಾಗಿದ್ದಾನಲ್ಲ, ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾನಲ್ಲ, ಇವನಿಗಾದ್ರೂ ಅವಿದ್ಯೆ ಇದೆಯಾ ಅಂತಂದ್ರೆ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೇನೆ ಎಕ್ಸಾಂಪಲ್ ದೃಷ್ಟಿಯಿಂದ. ಸ್ವಾಮಿ, ಹಗ್ಗ ಇಲ್ಲದೆ ಇದ್ರೆ ಹೋಗ್ಲಿ, ಅಕಸ್ಮಾತ್ ಹಾವಾದ್ರೂ ಇದೆ ಅಂತ ಒಪ್ಕೊಳ್ಳಿ ಸ್ವಾಮಿ ಅಂತ ಅವನು ಗಿಂಜುತ್ತಾ ಇದ್ದಾನೆ. ಹಾವಿರುತ್ತ ಸ್ವಾಮಿ? ಅಲ್ಲಿ ಇರೋದಿಲ್ಲ, ಹೋಗ್ಲಿ, ಹಾಳಾಗೋಗ್ಲಿ. ಹಾವಿತ್ತು ಅಂತ ಇಟ್ಕೊಳ್ರಿ, ಅದಕ್ಕೆ ವಿಷ ಇದೆ ಅಂತ ಒಪ್ಕೊಂತೀರಾ? ಫಸ್ಟ್ ಆಫ್ ಆಲ್ ಹಾವೇ ಇಲ್ಲ ಅಲ್ಲಿ, ಅದಕ್ಕೆ ಹಲ್ಲುಗಳು ಎಲ್ಲಿಂದ ಬಂತು? ವಿಷ ಎಲ್ಲಿ ಬಂತು? ನಾನು ಅದನ್ನು ಸಾಯಿಸೋದೇನು ಬಂತು? ಹೇಳ್ರಿ ನೋಡ. ಅಂದ್ರೆ ಈ ಜೀವ ಅನ್ನೋನು ಇದ್ದಾನ? ಹೇಳ್ರಿ. ಇದ್ರೆ ನಿದ್ದೆಯಲ್ಲಿ ಯಾಕೆ ಕಾಣೋದಿಲ್ಲ? ನಿದ್ದೆಗೆ ಯಾಕೆ ಬರಲ್ಲ ಈ ಶರೀರ? ಹೆಂಡತಿ ಮಕ್ಕಳು ಯಾರು ಬರೋದಿಲ್ಲ ಯಾಕೆ? ಗುರು ಬರಲ್ಲ ಯಾಕೆ? ಶಿಷ್ಯ ಬರಲ್ಲ ನಾನೇ ಬರಲ್ಲ? ಈ ಶಿಷ್ಯ ಅಂತ ಅನ್ನಿಸ್ಕೊಂಡವ್ನು ಯಾವನಿರ್ತಾನೋ ಅವನೇ ನಿದ್ದೆಗೆ ಬರಲ್ಲ. ಹೋಗ್ಲಿ, ಈ ಶಿಷ್ಯನಿಗೆ ಗುರು ಇರ್ತಾನಲ್ವಾ, ಅವನು ಬರಲ್ಲ ನಿದ್ದೆಗೆ. ಏನ್ ಹೇಳ್ತೀರ ಸ್ವಾಮಿ? ಇರೋದು ಒಂದೇ ಸತ್ಯ, ಇನ್ನೊಂದು ಇದ್ದಂತೆ, ಕನಸಿನಂತೆ, ಮಾಯೆಯಂತೆ. ಈ ಮಾಯಾಗಾರ ಸೃಷ್ಟಿ ಮಾಡಿದ ಅಂತೆ ಕಂತೆ ಇಟ್ಕೊಳ್ರಿ, ಹೊಂದುತ್ತೆ. ಅಷ್ಟು ಬಿಟ್ಟು ಇದು ಸತ್ಯ ಅದು ಸತ್ಯ ಹೊಂದೋದಿಲ್ಲ. ಎರಡು ಸತ್ಯ ಇರೋದಿಲ್ಲ. ಕೋರ್ಟ್ನಲ್ಲಿ ಎಲ್ಲಾದ್ರೂ ಎರಡು ಸತ್ಯ ಹೇಳ್ತಾರ? ಇಲ್ಲ. ಆದ್ರಿಂದ ಅವನು ಗಿಂಚ್ಕೋತಾ ಇದ್ದಾನೆ. ಹೋಗ್ಲಿ, ಅವಿದ್ಯೆ ಆದ್ರೂ ಒಪ್ಕೊಳ್ರಿ, ವಿದ್ಯೆ ಹೋಗ್ಲಿ, ಅವಿದ್ಯೆ ಆದ್ರೂ ಸತ್ಯವಾಗಿದೆ ಅಂತ ಒಪ್ಕೊಳ್ರಿ ಅಂತ. ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ, ಅವಿದ್ಯೆ ಯಾವನಿಗಿದೆ ಅಂತ ನಿಮ್ಮ ಅಭಿಪ್ರಾಯ? 13ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಅವಿದ್ಯೆ ಯಾರಿಗಿದೆ ಅಂತ ನಿಮ್ಮ ಅಭಿಪ್ರಾಯ ಹೇಳ್ರಿ. ಆತ್ಮನಿಗಿದೆ ಅಂತ ಹೇಳ್ತೀರಾ? ಆತ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಅವನಿಗೆ ಯಾವತ್ತೂ ಅಂಟೇ ಇಲ್ಲ. ಹೋಗ್ಲಿ, ಜೀವಪ್ಪನಿಗಿದೆ ಅಂತೀರಾ? ಜೀವಪ್ಪ ಸತ್ಯವಾಗಿದ್ದಾನ? ಹಾವಿದೀಯ? ಹಾವಿಲ್ದೇ ಇದ್ಮೇಲೆ ಅದಕ್ಕೆ ವಿಷಯ ಎಲ್ಲಿಂದ ಬರುತ್ತೆ? ಇದು ಹೊಂದೋದಿಲ್ಲ. ಯಾಕೆ? ಇರೋದು ಒಂದೇ ವಸ್ತು, ಅದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ.
ಇನ್ನು ಎರಡನೇ ವಸ್ತು ಅಲ್ಲಿ ಇಲ್ಲ, ಆ ಆತ್ಮನ್ ಬಿಟ್ಟರೆ. ಈಗ ಅವಿದ್ಯೆ ಯಾರಿಗೆ ಹೇಳ್ತೀರಾ? ಯಾರಿಗೂ ಹೇಳಕ್ಕೆ ಬರಲ್ಲ. ಹೇಗಿದೆ ನೋಡ್ರಿ, ಇದು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಗುರುಮುಖೇನ ಕೇಳಿದ್ರೆ ಮಾತ್ರ ಹೌದು ಹೌದು ಅಂತ ಅನ್ಸುತ್ತಿಲ್ದಿದ್ರೆ ಅನ್ಸಲ್ಲ. ತುಂಬ ಕಷ್ಟ, ಇಲ್ದಿದ್ರೆ ತುಂಬ ಕಷ್ಟ, ಇಲ್ದಿದ್ರೆ ಅಷ್ಟೇ ಸುಲಭ. ಆದ್ದರಿಂದ ಆಗ ನೋಡ್ರಿ, ಶಂಕರಾಚಾರ್ಯರು ಅಲ್ಲ ಹಂಗೆ ತಗೊಂಡ್ಬರ್ತಾರೆ 13ನೇ ಅಧ್ಯಾಯದಲ್ಲಿ. ಅವಿದ್ಯೆ ಯಾರಿಗಪ್ಪ ಇದೆ? ಅವಿದ್ಯೆಯು ಯಾವನಿಗೆ ಇರುವುದೋ ಅವನು ಅವಿದ್ಯೆಗಳ ಘಟನೆಯನ್ನು ಒಪ್ಪುತ್ತಾನೆಂದಲ್ಲವೇ ನಿಮ್ಮ ಅಭಿಪ್ರಾಯ ಎಂದರೆ ಅದು ಸರಿಯಲ್ಲ. ಅವಿದ್ಯೆ ಯಾರಿಗಿದೆಯೋ ಅವನು ವಿದ್ಯೆಯಿಂದ ಕಳ್ಕೊತಾನೆ ಅಂತ ಹೇಳಬೇಕು. ಅವಿದ್ಯೆ ಯಾರಿಗಿದೆ ಫಸ್ಟ್ ನೀವು ಹೇಳಪ್ಪ ಅಂತಾರ. ನಿದ್ದೆಯಲ್ಲಿ ಪ್ರಶ್ನೆ ಎತ್ತಿರ್ಬೋದು, ಯಾರಿಗಾದ್ರೂ ಈ ಪ್ರಶ್ನೆ ಬರುತ್ತಾ ಅವಿದ್ಯೆ ಯಾರಿಗಿದೆ ಅಂತ? ಯಾಕೆ ಹೇಳ್ರಿ? ನಾವು ಆತ್ಮನಾಗಿರ್ತೀವಿ, ಆತ್ಮನಾಗಿದ್ದಾಗ ನಮ್ಗೆ ಅಲ್ಲಿ ಪ್ರಶ್ನೆನೇ ಬರೋದಿಲ್ಲ. ಎಚ್ಚರದಲ್ಲಿ ಹಾಗೆ ನೋಡಬೇಕು. ಅದಕ್ಕೋಸ್ಕರ, ಏಕೆಂದರೆ ನನಗೆ ಅವಿದ್ಯೆ ಇದೆ ಎಂಬುದೂ ಕೂಡ ಅವಿದ್ಯಾ ವ್ಯವಹಾರವೇ ಆಗಿದೆ. ನೀನು ಸತ್ಯ ಅಂತೀರಲ್ಲ, ಅಲ್ಲಿ ನೀನು ಸತ್ಯ ಅಂತ ಅಂದ್ಬಿಟ್ರೆ ಆತ್ಮ ಸತ್ಯವೋ ಮತ್ತು ಅವಿದ್ಯೆ ಸತ್ಯವೋ? ಎರಡರಲ್ಲಿ ಯಾವ ಸತ್ಯ ಅಂತ ಹೇಳ್ಬೇಕಾಮೇಲೆ ಹೊಂದೋದಿಲ್ಲ. ಆತ್ಮನೂ ಪಾರಮಾರ್ಥಿಕ ಸತ್ಯ, ಮಿಕ್ಕಿರೋದೆಲ್ಲ ವ್ಯವಹಾರಿಕ ಸತ್ಯ ಅಥವಾ ಪ್ರಾತಿಭಾಸಿಕ ಸತ್ಯ, ಇಷ್ಟೇ ಇರೋದು. ಆಗ ಇಲ್ಲಿ ನೋಡ್ರಿ, ಅವಾಗ ಅವನೇನು ಮಾಡ್ತಾನ, ಅವನು ನಾವು ಈ ಥರ ಪ್ರಶ್ನೆ ಕೇಳಿದ ತಕ್ಷಣ ಏಕೆಂದರೆ ನನಗೆ ಅವಿದ್ಯೆ ಇದೆ ಎಂಬುದು ಅವಿದ್ಯಾ ವ್ಯವಹಾರವೇ ಆಗಿರುತ್ತೆ. ಶ್ರುತಿಯಲ್ಲಿ ಧ್ಯಾಯತೀವ ಲೀಲಾಯತೀವ, ಜ್ಞಾನ ಕರ್ಮ ಎರಡೂ ವ್ಯವಹಾರದ ಹುಸಿ ತೋರಿಕೆ ಅಂತ ಹೇಳಿದ್ದಾಗಿದೆ. ಜ್ಞಾನ ಕರ್ಮ ಅಂದರೆ ಲೌಕಿಕ, ವೈದಿಕ, ಪಾರಮಾರ್ಥಿಕ, ಅವಿದ್ಯ, ಜ್ಞಾನ ಎಲ್ಲವೂ ಕೂಡ ಅವಿದ್ಯೆ ದೆಸೆಯಲ್ಲಿದೆ ಅಂತ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ, ವ್ಯವಹಾರದಲ್ಲಿದೆ. ಈಗ ನನಗೇನು ತಿಳಿಯೋದಿಲ್ಲ ಎಂಬುದನ್ನ ಯಾವ ಅನುಭವದಿಂದ ನೀನು ಹೇಳಿದೆಯೋ, ನನಗೆಲ್ಲವೂ ತಿಳಿಯುತ್ತೆ ಅಂತ ಹೇಳೋದು ಅದೇ ಅನುಭವಕ್ಕೆ ವಿಷಯವಾಗಿರುತ್ತೆ. ಸೇಮ್ ಅದೇ. ನನಗೆ ಅವಿದ್ಯೆ ಇದೆ, ಈಗ ಅವಿದ್ಯೆ ಇಲ್ಲ ಅಂತ ಯಾರು ಗೊತ್ತಾಯ್ತೋ ಅವನಿಗೆ ಅವಿದ್ಯೆನೂ ಇಲ್ಲ, ವಿದ್ಯೆನೂ ಇಲ್ಲ. ಅವನು ಸಾಕ್ಷಿ, ಅವನು ಅರಿವಿನ ಸ್ವರೂಪ, ಅವನು ಸಬ್ಜೆಕ್ಟ್, ಇದು ಆಬ್ಜೆಕ್ಟ್. ಆದ್ದರಿಂದ ನೀನು ಪ್ರಶ್ನೆ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೇನು ತಿಳಿಯೋದಿಲ್ಲ ಅಂತ ಯಾವ ಅನುಭವದಿಂದ ಅರಿತೀಯೋ ಆ ಅನುಭವವೇ ಆತ್ಮನ ನಿಜವಾದ ಸ್ವರೂಪ. ನನಗೇನು ತಿಳಿಯೋದಿಲ್ಲ, ಎಲ್ಲವೂ ತಿಳಿಯುತ್ತೆ ಅಂತ ಹೇಳೋದನ್ನ ಯಾರು ಗೊತ್ತಾಗತ್ತೆ, ಅವನ ಆತ್ಮ. ಇದು ಅನಾತ್ಮ ಆಗುತ್ತೆ ಅಂತ ಹಿಡಿದಿರ್ಬೇಕು ನೀವು. ಆದ್ದರಿಂದ ಅರಿಯೋದಿಲ್ಲ, ಅರಿತಾನೆ ಅನ್ನೋ ಆತ್ಮನ ನಿಜವಾದ ಸ್ವಭಾವವಾದ್ದರಿಂದ ಅವಿದ್ಯೆಗೆ ಆಶ್ರಯನೋ ಆತ್ಮನೂ ಸರಿಯೋಲ್ಲ. ಆತ್ಮನಿಗೆ ಅವಿದ್ಯೆ ಇದು ಅಂತಂದ್ರೂ ಹೊಂದೋದಿಲ್ಲ, ಜೀವಪ್ಪನಿಗೆ ಅವಿದ್ಯೆ ಇದೆ ಅಂದ್ರೂ ಒಪ್ಪೋದಿಲ್ಲ, ಹೊಂದೋದಿಲ್ಲ. ಯಾವನ ಅನುಭವಕ್ಕೆ ಯಾವುದು ವಿಷಯವೋ ಆ ವಿಷಯವು ವಿಷಯಿಯಾದ ಅನುಭವ ಸ್ವರೂಪನಾದ ಆತ್ಮನಿಗೆ ಹೇಗೆ ತಾನೇ ಅಂಟೀತು? ಈ ಅವಿದ್ಯಾ ವಿದ್ಯೆ ಯಾವುದೂ ಅಂಟೋದಿಲ್ಲ. ಅದಕ್ಕೆ ಆತ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು. ಅವನಿಗೆ ಈ ಅನಿತ್ಯ ಅಂದರೆ ತೋರಿ ಹಾರೋದು, ಕನಸಿನಲ್ಲಿ ತೋರೋ ಅಂಥದ್ದು ಇದರ ಇಲ್ಲಿ ಅನಿತ್ಯ ಸತ್ಯ ಎರಡೂ ಕೂಡ ಯಾವುದರ ಅಂಟೂ ಇಲ್ಲ. ಇವತ್ತು ಸಾಯಂಕಾಲ ನಾವು ನೋಡಿದ್ವಿ, ಅವಸ್ಥೆಗಳದ್ದು ಯಾವುದು ಕೂಡ ಆತ್ಮನಿಗೆ ಅಂಟಲ್ಲ. ಸೃಷ್ಟಿ ಸ್ಥಿತಿ ಲಯ ಆತ್ಮನಿಗೆ ಅಂಟೋದಿಲ್ಲ, ಯಾವುದು ಅಂಟಲ್ಲ. ವ್ಯಕ್ತ ಅವ್ಯಕ್ತ ಅಂಟೋದಿಲ್ಲ. ಇನ್ನೇನಂತೆ, ಆತ್ಮ ಇರೋದು ಒಬ್ಬನೇ, ಯಾವುದ್ರ ಅಂಟಾಗುತ್ತೆ ಹೇಳ್ರಿ ಅವನಿಗೆ ನೋಡೋಣ. ಅದಕ್ಕೆ ಅವನಿಗೆ ನಿತ್ಯವೂ ಶುದ್ಧ, ಯಾವುದರ ಅಂಟು ಇಲ್ಲ ಅವನಿಗೆ. ನಿತ್ಯವೂ ಶುದ್ಧ, ನಿತ್ಯವೂ ಬುದ್ಧ, ಅರಿವಿನ ಸ್ವರೂಪ, ನಿತ್ಯವೂ ಆನಂದ ಸ್ವರೂಪ ಅಂತ ಅಲ್ಲಿ ಹೇಳಿ ಜ್ಞಾಪಕ ಮಾಡಬೇಕು. ಅಲ್ಲಿ ಸ್ವರೂಪನಾದ ಆತ್ಮನಿಗೆ ಹೇಗೆ ಧ್ಯಾನ ಅಂಟಿತು? ಹೀಗಿರುವುದರಿಂದ
ಈ ಅಜಾತ ಬ್ರಹ್ಮವಾದ ಮತದಲ್ಲಿ, ಅಜಾತ ಅಂದರೆ ನಮ್ಮದು, ಆತ್ಮನು ಹುಟ್ಟೋದಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ, ಅಜಾತವಾದ ಬ್ರಹ್ಮವಾದ ಮತದಲ್ಲಿ ಅಮೃತತ್ವವು ಜಿಜ್ಞಾಸುವಿನ ಸ್ವಭಾವವೇ ಆಗಿರುತ್ತದೆ. ಆದ್ದರಿಂದ ಅಮೃತ ಸ್ವರೂಪ ಜಿಜ್ಞಾಸನ ಸ್ವಭಾವ ಅಂದರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪರಾಗಿರ್ತೀವಿ ನಾವು. ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳಿ ಬಿಡಲಿ, ಅವ್ರಿಗೂ ಅದೇ ಆಗಿರೋದು, ಅವ್ರು ಗುರ್ಸಕ್ಕೆ ಬರ್ತಾ ಇಲ್ಲ. ಅದು ಕೃತಕವೆಂದು ತೋರಿಸುವುದು ಯಾವ ಯುಕ್ತಿಯಿಂದಲೂ ಆಗಲಾರದು. ನೀವು ಹೇಳ್ತಿರಲ್ಲ, ಅವು ಇಷ್ಟೂ ಎಲ್ಲ ಯಾವುದು ಹೊಂದೋದಿಲ್ಲ. ಆದ್ದರಿಂದ ಪರಮಾತ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು, ಅವನಲ್ಲಿ ಅವಿದ್ಯೆನೂ ಇಲ್ಲ, ವಿದ್ಯೆನೂ ಇಲ್ಲ, ಶಿಷ್ಯ ಇಲ್ಲ, ಗುರು ಇಲ್ಲ, ಎಂಥದ್ದು ಇಲ್ಲ. ಮತ್ತೆ ಅದಕ್ಕೋಸ್ಕರನೇ ನಿಮ್ಮದು ಶ್ರುತಿಗಾಗಲಿ ಅಥವಾ ತರ್ಕಕ್ಕಾಗಲಿ 4, 5ಕ್ಕೆ ಯಾವುದಕ್ಕೂ ಹೊಂದೋದಿಲ್ಲ. ನಮ್ಮದು ಅಜಾತೀವಾದ ಪ್ರತಿಯೊಂದಕ್ಕೂ ಹೊಂದುತ್ತೆ. ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡಿಕೊಂಡ್ರೆ ಈಗಲೇ ನಮಗೆ ಹೌದು ಅಂತ ಅನಿಸುತ್ತೆ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ.